ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೊಹಮ್ಮದ್ ಇಸಾಕ್ ಬೆಳಗಿ. ಈ ಹಿಂದಿನ ವಿಡಿಯೋನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಕೆಲವೊಂದು ಅಂಶಗಳನ್ನು ನಾವು ಅಧ್ಯಯನ ಮಾಡಿದ್ದೆವು. ಉದಾಹರಣೆಗೆ ಶೈಕ್ಷಣಿಕ ಮನೋವಿಜ್ಞಾನದ ಶಾಖೆಗಳು, ಶಾಲೆಗಳು ಮತ್ತು ವಿಧಾನಗಳನ್ನು ನಾವು ಅಧ್ಯಯನ ಮಾಡಿದ್ದೆವು. ಇವತ್ತಿನ ವಿಡಿಯೋನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನು ಒಂದು ಆಳವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಕೋರಿಕೆ ಏನಪ್ಪ ಅಂದ್ರೆ, ಇನ್ನೂವರೆಗೆ ನೀವು ಲೈಕ್, ಶೇರ್, ಕಮೆಂಟ್ ಅನ್ನು ಮಾಡಿ ಮತ್ತು ಸಬ್ಸ್ಕ್ರೈಬರ್ನ ಮಾಡಲಿಕ್ಕಪ್ಪ ಅಂದ್ರೆ ಅದನ್ನು ಮೊದಲ ಆ ಕಾರ್ಯವನ್ನು ಪೂರ್ತಿಗೊಳಿಸಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿ ಅವರ್ ಭಾರತ್ ವರ್ಷ್ GK ಚಾನಲ್. ಓಕೆ, ಒಂದು ಆಗಿ ಇವತ್ತು ಅಧ್ಯಯನ ಮಾಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಬೋರ್ಡ್ ಮೇಲೆ ಎಲ್ಲ ವಿಧಾನಗಳನ್ನು ಬರೆದಿದ್ದೇನೆ. ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಮನೋವಿಜ್ಞಾನದ ವಿಧಾನಗಳು. ಆ ಮನೋವಿಜ್ಞಾನ ವಿಧಾನಗಳಲ್ಲಿ ಮೊದಲನೇ ವಿಧಾನ ಯಾವುದಪ್ಪ ಅಂದ್ರೆ ಅದು ಅಂತರಾವಲೋಕನ. ಎರಡನೇ ವಿಧಾನ ವೀಕ್ಷಣಾ ವಿಧಾನ. ಇದಕ್ಕೆ ನಾವು ಅವಲೋಕನ ವಿಧಾನ ಅಂತಲೂ ಕೂಡ ನಾವು ಕರಿತೀವಿ. ವೀಕ್ಷಣಾ ವಿಧಾನ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ವಿಧಾನ, ಮನೋವಿಶ್ಲೇಷಣಾ ವಿಧಾನ ಮತ್ತು ಸಮೀಕ್ಷಾ ವಿಧಾನ ಅಂತ ಕರಿತೇವೆ. ಇವುಗಳನ್ನು ಯಾರು ಪ್ರತಿಪಾದನೆ ಮಾಡಿದ್ರು, ಯಾವ ಮನೋವಿಜ್ಞಾನಿಗಳು ಇವುಗಳನ್ನು ಪ್ರತಿಪಾದನೆ ಮಾಡಿದ್ರು ಅಂಥೇಳಿ ನಾನು ಹಿಂದಿನ ವಿಡಿಯೋನಲ್ಲಿ ಅದನ್ನು ಹೇಳಿಬಿಟ್ಟಿದ್ದೇನೆ. ಆದರೆ ಅದನ್ನು ಹೈಲೈಟ್ ಮಾಡಿ ನಾನು ಮುಂದಿನ ನನ್ನ ಒಂದು ವಿಷಯಕ್ಕೆ ಹೋಗ್ತಾ ನಿಮಗೆ ತಿಳಿಸ್ತೇನೆ. AB ಟೀಚ್ನರ್ ಅವರು, AB ಟೀಚ್ನರ್ ಅವರು ಅಂತರಾವಲೋಕನ ಪದ್ಧತಿಯನ್ನು, ವಿಧಾನವನ್ನು ಪ್ರತಿಪಾದಿಸ್ತಾರೆ. ಮತ್ತು ವೀಕ್ಷಣಾ ಅಥವಾ ಅವಲೋಕನ ಪದ್ಧತಿಯನ್ನು JB ವಾಟ್ಸನ್ ರವರು, ಯಾರು? JB ವಾಟ್ಸನ್ ರವರು. ತದನಂತರ ವ್ಯಕ್ತಿ ಅಧ್ಯಯನವನ್ನು DFD ಬುಕ್ಸ್ ರವರು. ಇದಾದ ನಂತರ ನಾವು ಪ್ರಾಯೋಗಿಕ ವಿಧಾನ. ಈ ಪ್ರಯೋಗ ಎಂಬ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಬಾತಪ್ಪ ಅಂದ್ರೆ ನಿಮ್ಗೆ ತಿಳ್ಕೋಬೇಕು. ವಿಲ್ ಹೆಲ್ಮ್ ಓಂಟ್. ಯಾರಿವರು? ವಿಲ್ ಹೆಲ್ಮ್ ಓಂಟ್ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹರು. ಮನೋವಿಜ್ಞಾನವನ್ನು, ಪ್ರಯೋಗವನ್ನು ಕೊಟ್ಟವರು, ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ಸ್ಥಾನಮಾನವನ್ನು ಕೊಟ್ಟವರು ವಿಲ್ ಹೆಲ್ಮ್ ಓಂಟ್ ರವರು. ನಂತರ ಮನೋವಿಶ್ಲೇಷಣಾ ವಿಧಾನವನ್ನು ಯಾರು ಹೇಳ್ತಾರೆ? ಮನೋವಿಶ್ಲೇಷಣಾ ವಿಧಾನವನ್ನು ಸಿಗ್ಮಂಡ್ ಫ್ರಾಯ್ಡ್ ರವರು ಹೇಳ್ತಾರೆ. ಏನು ಹೇಳ್ತಾರೆ? ಸಿಗ್ಮಂಡ್ ಫ್ರಾಯ್ಡ್. ಇವು ಕಾನ್ಸೆಪ್ಟ್ಗಳನ್ನು ನಾವು ಕ್ಲಿಯರ್ ಮಾಡಿದ್ವಿ. ನಾವು ಇಲ್ಲಿಗೆ ಸಮೀಕ್ಷಾ ವಿಧಾನ ಅಂತ ಬರೆದಿದ್ದೇನೆ. ಇದು ಒಂದು ವಿಧಾನ, ಶೈಕ್ಷಣಿಕ ಮನೋವಿಜ್ಞಾನದ ಒಂದು ವಿಧಾನ ಅನ್ನೋದನ್ನು ನೀವು ತಿಳ್ಕೋರಿ, ಅಷ್ಟು ಸಾಕು. ಅದರ ಬಗ್ಗೆ ಹೆಚ್ಚಿನದಾಗಿ ಅಧ್ಯಯನ ಮಾಡುವ ಅವಶ್ಯಕತೆಯೂ ಕೂಡ ಇಲ್ಲ. ಓಕೆ, ಇದು ಏನು ವಿಧಾನ? ಮನೋವಿಜ್ಞಾನದ ವಿಧಾನ ಏನು? ವಿಧಾನ ಅಂದರೆ ಇದರ ಪೂರ್ತಿ ಅರ್ಥವನ್ನು ತಿಳ್ಕೊರಿ ಮೊದಲು. ಈ ವಿಧಾನ ಯಾಕೆ ನಾವು ಬಳಸ್ತೀವಪ್ಪ ಅಂದ್ರೆ, ಶೈಕ್ಷಣಿಕ ಮನೋವಿಜ್ಞಾನವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ನಾವು ಯಾವುದನ್ನು ಸಂಗ್ರಹಣೆ ಮಾಡ್ತೀವಿ? ವರ್ತನೆಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿದ್ದಾರೆ ಸಾಕಷ್ಟು ಮನೋವಿಜ್ಞಾನಿಗಳು, ಹೌದಲ್ಲ? ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ಅಧ್ಯಯನ ಮಾಡುವಾಗ ಯಾವ ವಿಧಾನ ಬಳಸಬೇಕು ಅನ್ನೋದನ್ನು ಆ ವಿಧಾನಗಳು. ಈ ವಿಧಾನಗಳ ಮೂಲಕ ನಾವು ಒಬ್ಬ ವ್ಯಕ್ತಿಯ ಮನೋವಿಜ್ಞಾನವನ್ನು ಅದನ್ನು ತಿಳ್ಕೋಬಹುದು ಅನ್ನೋದನ್ನು ಇಲ್ಲಿ ನಾವು ಕ್ಲಿಯರಾಗಿ, ವಿಧಾನಗಳ ಬಗ್ಗೆ ನಿಮಗೆ ಕ್ಲಿಯರಾಗಿ ಇರಲಿ. ಆಯಿತು. ಈಗ ಮೊದಲನೇ ವಿಧಾನ ನೋಡೋಣ. ಅಂತರಾವಲೋಕನ. ನಿಮ್ಗೆ ಗೊತ್ತಿದೆ ಇದು ಅಂತರಾವಲೋಕನ ಯಾರು ನಮಗೆ ಕೊಟ್ಟಿದ್ದಾರೆಪ್ಪ ಅಂದ್ರೆ AB ಟೀಚ್ನರ್ ಎಂಬುವರು ಅಂತರಾವಲೋಕನ ಪದ್ಧತಿಯನ್ನು ನಿಮಗೆ ಕೊಡ್ತಾರೆ. ಅಂತರಾವಲೋಕನ, ಈ AB ಟೀಚ್ನರ್ ಎಂಬುವ ಪೂರ್ಣ ಹೆಸರು ಬರ್ಕೋರಿ. ಎಡ್ವರ್ಡ್ ಬ್ರಾಡ್ಫರ್ಡ್ ಟೀಚ್ನರ್ ಅಂಥೇಳಿ.
ಇದು ಅಂತರಾವಲೋಕನ ಪದ್ಧತಿಯನ್ನು ನಾವು ನೋಡ್ತಾ ಹೋಗೋಣ. ಏನಿದು ಅಂತರಾವಲೋಕನ ಪದ್ಧತಿ? ಮೊದಲನೇದಾಗಿ ತಿಳ್ಕೊಡ್ರಿ, ಅಂತರಾವಲೋಕನ ಪದ್ಧತಿ ಅಂದರೆ ಇದು ಒಂದು ರೀತಿಯಾಗಿ ಇದನ್ನು ನಾವೇನು ತಿಳ್ಕೊಬಹುದು ಅಂದ್ರೆ ಸ್ವಯಂ ವಿಶ್ಲೇಷಣೆ ಅಂತ ನಾವು ಕರೆಯಬಹುದು. ಸ್ವಯಂ ವಿಶ್ಲೇಷಣೆ ಅಂದರೆ ನಮ್ಮ ಮನೋವಿಜ್ಞಾನವನ್ನು, ನಮ್ಮ ವರ್ತನೆಗಳನ್ನು ನಾವೇ ವಿಶ್ಲೇಷಣೆ ಮಾಡ್ಕೋಬಹುದು. ಸ್ವಯಂ ವಿಶ್ಲೇಷಣೆ, ಅಂತರಾವಲೋಕ, ನಮ್ಮ ಒಳಗಿನ ಅಂಶಗಳನ್ನು ನಾವೇ ತಿಳ್ಕೋಬಹುದು. ಇದಕ್ಕೆ ನಾವೇನು ಕರಿತೀವಿ? ಸ್ವಯಂ ವಿಶ್ಲೇಷಣಾ ವಿಧಾನ ಅಂತ ಕೂಡ ಕರಿತೀವಿ. ಮೊದಲನೇ ಪಾಯಿಂಟು. ಓಕೆ, ಎರಡನೇ ಪಾಯಿಂಟ್ನಲ್ಲಿ ನಾವೇನು ನೋಡ್ತೀವಿ? ಇದು ಅಂತರಾವಲೋಕನ ಎಂಬುವ ಪದ ಇಂಗ್ಲಿಷ್ ಭಾಷೆಯ ಇಂಟ್ರೋಸ್ಪೆಕ್ಷನ್. ಯಾವುದು? ಇಂಟ್ರೋಸ್ಪೆಕ್ಷನ್. ಇಂಟ್ರಾಸ್ಪೆಕ್ಷನ್ ಎಂಬ ಪದದಿಂದ ಬಂದಿದೆ. ಇದು ಎರಡು ಪದಗಳಿಂದ ಬಂದಿದ್ದಂಥದ್ದು. ಒಂದು ಇಂಟ್ರೋ, ಇಂದು ಸ್ಪೆಕ್ಷನ್. ಇಂಟ್ರೋಸ್ಪೆಕ್ಷನ್. ಇಂಟ್ರೋ ಎಂದರೆ ವಿದಿನ್ ಯು, ವಿಥಿನ್ ಲಿಖಲು, ವಿಥಿನ್ ಯು. ಓಕೆ, ಸ್ಪೆಕ್ಷನ್ ಮೀನ್ಸ್ ಸಿ ಮತ್ಲಬ್ ನೋಡು. ಇದರ ಕನ್ನಡದಲ್ಲಿ ನೀವು ಅರ್ಥ ಪಡ್ಕೋರಿ. ಇಂಟ್ರೋ ಎಂದರೆ ಆಂತರಿಕವಾಗಿ, ಆಂತರಿಕ ಒಳನೋಟ. ಆದರೆ ಸಿ ಅಂದರೆ ನೋಡು. ನೀನು ಒಳಗೆ ನೋಡು ತಮ್ಮ, ನಿನ್ನ ಒಳಗಿನ ಇದ್ದಂತಹ ಮನುಷ್ಯನನ್ನು ನೋಡು. ಅದನ್ನು ನಾವು ಏನು ಕರಿತೀವಿ? ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಕ್ಲಿಯರ್ ಆಯ್ತಾ? ಇದು ಕೂಡ ನಿಮಗೆ ಕೇಳಬಹುದು ಎಕ್ಸಾಮ್ಗೆ ಅಂಥೇಳಿ ಆ ಪದಗಳನ್ನು ನಾನು ಬರೆಸಿದ್ದೇನೆ ಇಲ್ಲಿ. ನೆಕ್ಸ್ಟ್ ಪಾಯಿಂಟು, ಮನೋವಿಜ್ಞಾನದಲ್ಲಿ ಬರುವಂತಹ ಅಂತರಾವಲೋಕನ ಪದ್ಧತಿ ಪ್ರಜ್ಞೆ ಬಗ್ಗೆ ಅಧ್ಯಯನ ಮಾಡುವುದು. ಪ್ರಜ್ಞೆ ಅಂತರಾವಲೋಕನದಲ್ಲಿ ಪ್ರಜ್ಞಾನುಭವಗಳನ್ನು ನಾವು ಅಧ್ಯಯನ ಮಾಡ್ತೇವೆ ಅಂತ ಹೇಳ್ತಾರೆ. ಕ್ಲಿಯರ್ ಆಯ್ತಾ? ಒಂದು ನಿಮಗೆ ಕ್ಲಿಯರ್ ಮಾಡ್ಕೋತಾ ಹೋಗ್ರಿ. ಇದರಲ್ಲಿ ಯಾವುದೇ ಒಂದು ಡೌಟ್ಗಳನ್ನು ಇಟ್ಕೊಳ್ಬೇಡಿ. ನಿಮಗಾಗಿ ನಾನು ಇಷ್ಟು ಡಿಟೇಲ್ ಆಗಿ ಹೋಗ್ತಾ ಇದ್ದೇನೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಅಂತರಾವಲೋಕನ ಪದ್ಧತಿಯಲ್ಲಿ ಗುಣಗಳೇನ್ರಿ ಸರ್? ನೀವು ಇಷ್ಟು ಹೇಳತ್ತೀರಿ, ಗುಣಗಳೇನಿವು ಅಂಥೇಳಿ ನೀವು ತಿಳ್ಕೊರಿ. ಗುಣಗಳಂದ್ರೆ ನಾವು ಹೆಚ್ಚಿನದಾಗಿ ನಾವು ಅಧ್ಯಯನ ಮಾಡುವ ಅವಶ್ಯಕತೆ ಇಲ್ಲ. ಈ ಎರಡು ಪದಗಳನ್ನು ನೋಡಿದ್ರೆ ಸಾಕು. ಆಂತರಿಕ, ಯಾವುದು? ಆಂತರಿಕ ನೋಟ ಅಥವಾ ಒಳನೋಟ. ಒಳಗೆ ನೋಡು, ನಿನ್ನೊಳಗೆ ನೋಡು, ನಿನ್ನ ಪ್ರಜ್ಞೆಯನ್ನು ನೋಡು, ನಿನ್ನ ಇಮೋಷನ್ ಫೀಲಿಂಗ್ಸನ್ನು ನೋಡು, ನಿನ್ನ ಭಾವನೆಗಳನ್ನು ನೋಡು. ಭಾವನಾತ್ಮಕವಾಗಿ ಪ್ರಜ್ಞೆಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ತನ್ನನ್ನು ತಾನು ನೋಡಿಕೊಳ್ಳಲು, ತನ್ನನ್ನು ತಾನು ಮೌಲ್ಯಮಾಪನ ಮಾಡಿಕೊಳ್ಳಲು, ತನ್ನನ್ನು ತಾನು ಅರಿಯಲು ಇದು ಅತ್ಯಂತ ಉತ್ತಮವಾದಂತಹ ವಿಧಾನ. ಇದು ಶಿಕ್ಷಕರಿಗೆ ಬಹಳ ಸೂಕ್ತವಾದಂತಹ ವಿಧಾನ. ಏಕೆ? ಶಿಕ್ಷಕರು ನಾನು ಬೋಧನೆ ಮಾಡುವಾಗ ನಾನು ಈ ಬೋಧನೆ ಮಕ್ಕಳಿಗೆ ಈ ರೀತಿಯಾಗಿ ಬೋಧಿಸ್ತಾ ಇದ್ದೇನೆ, ನಾನು ಆಂತರಿಕವಾಗಿ ಸ್ಯಾಟಿಸ್ಫೈ ಇದ್ದೇನಾ? ಆಂತರಿಕವಾಗಿ ನಾನು ಮಾಡ್ತಾ ಇರೋದು ಕೆಲಸ ಸರಿ ಇದೆಯಾ? ನನ್ನನ್ನು ನಾನು ಅವಲೋಕನ ಮಾಡ್ತೀವಿ. ಇದು ಸುಟೇಬಲ್ ಅಂದರೆ ಏನು ಅಂತೀವಿ ನಾವು, ಶಿಕ್ಷಕರಿಗೆ ಬಹಳ ಸೂಕ್ತವಾದಂತಹ ವಿಧಾನ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಪಾಯಿಂಟು, ಅತ್ಯಂತ ಪ್ರಾಚೀನ ವಿಧಾನ ಮತ್ತು ಮೊಟ್ಟ ಮೊದಲ ವಿಧಾನ ಅಂತಲೂ ಕೂಡ ನೀವು ಕರಿಬಹುದು. ಶೈಕ್ಷಣಿಕ ಅಥವಾ ಮನೋವಿಜ್ಞಾನದ ವಿಧಾನಗಳಲ್ಲಿ ಮೊದಲನೆಯ ವಿಧಾನ ಯಾವುದಪ್ಪ ಅಂದ್ರೆ ಅಂತರಾವಲೋಕನ ವಿಧಾನ. ಅದು ಅತ್ಯಂತ ಪ್ರಾಚೀನ ವಿಧಾನ. ಬಹಳ ಹಿಂದಿನಿಂದಲೂ ಕೂಡ ಅದನ್ನು ಅಳವಡಿಸಿಕೊಂಡಂತಹ, ಅದನ್ನು ನಾವು ತಿಳಿದುಕೊಂಡು ಅಥವಾ ಉಪಯೋಗ ಮಾಡಿಕೊಂಡು ಬರುವಂತಹ ಒಂದು ವಿಧಾನವಾಗಿದೆ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ? ಇದು ಸ್ವಯಂ ಪ್ರೇರಣೆಗೆ ಅಥವಾ ಸ್ವಯಂ ಬೆಳವಣಿಗೆಗೆ ಬಹಳ ಉಪಯುಕ್ತವಾದಂತಹ ವಿಧಾನ ಅಂತ ನಾವು ಕರೀತೀವಿ. ಆದರೆ ಇದರ ಅವಗುಣಗಳೇನು? ಗುಣಗಳು ಹೇಳಿದ್ರು ಸರ್ ನೀವು, ಅವಗುಣಗಳ ಬಗ್ಗೆನೇ ಹೇಳಿಲ್ಲ. ಅವಗುಣಗಳು ಏನು ನೋಡ್ರಿ, ಇದು ಚಿಕ್ಕ ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಗೆ ಇದು ಸೂಕ್ತವಾದಂತಹ ವಿಧಾನವಲ್ಲ.
ಮಕ್ಕಳು ಏನು ತನ್ನ ಅಂತರಾವಲೋಕನದಲ್ಲಿ ಅವರು ನೋಡಲಿಕ್ಕೆ ಸಾಧ್ಯವಿಲ್ಲ. ಕ್ಲಿಯರ್ ಆಯ್ತಾ? ಇದು ಮಕ್ಕಳಿಗೆ ಸೂಕ್ತವಲ್ಲ, ಇದು ಶಿಕ್ಷಕರಿಗೆ ಮಾತ್ರ ಸೂಕ್ತ. ಗುಣಗಳಲ್ಲಿ ನಾವು ಹೇಳಿದ್ದೇನೆ ನಿಮಗೆ. ಭಾವನೆಗಳು ಆಗಾಗ ಚೇಂಜ್ ಆಗ್ತಿರ್ತವೆ. ಎರಡನೇ ಒಂದು ಅವಗುಣ ಏನು, ಭಾವನೆಗಳು ಅಥವಾ ಪ್ರಜ್ಞೆಗಳು ಆಗಾಗ ಚೇಂಜ್ ಆಗ್ತಿರ್ತವೆ, ಬದಲಾಗ್ತಾ ಇರ್ತವೆ, ಕಾಲಕ್ಕೆ ಬದಲಾಗ್ತಾ ಇರ್ತವೆ. ಅದಕ್ಕಲ್ಲೇ ಇದು ಅಂತರಾವಲೋಕನ ವಿಧಾನದ ಇನ್ನೊಂದು ಅವಗುಣ ಅಂತ ನಾವು ಕರಿತೇವೆ. ನೆಕ್ಸ್ಟು ಈ ವಿಧಾನದಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಇನ್ನೊಬ್ಬರ ವರ್ತನೆಗಳನ್ನು ತಿಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ, ಮತ್ತೊಬ್ಬರ ವರ್ತನೆಗಳನ್ನು ವೀಕ್ಷಿಸಲು ಕೂಡ ಸಾಧ್ಯವಿಲ್ಲ. ಆಂತರಿಕವಾಗಿ ನಡೀತಾ ಇರ್ತದೆ ಎಲ್ಲ ಕಾರ್ಯ. ಇಲ್ಲಿ ಮತ್ತೊಬ್ಬರಿಗೆ ನೋಡುವ ಅವಶ್ಯಕತೆ ಮತ್ತು ಪ್ರಶ್ನೆಯೇ ಹುಟ್ಟುವುದಿಲ್ಲ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಇದು ವೈಜ್ಞಾನಿಕವಲ್ಲದ ವಿಧಾನ. ಇದು ವೈಜ್ಞಾನಿಕ ವಿಧಾನ ಅಲ್ಲ. ಇದು ಏನು? ಇದು ಒಂದು ನಾವೇನಂತ ಕರಿತೀವಿ, ನಮ್ಮ ತಾತ ಪಾರಂಪರಿಕ ವಿಧಾನ ಅಂತಲೂ ಕೂಡ ಕರಿಬಹುದು. ನಮ್ಮ ತಾತನೂ ತನ್ನ ಒಳಗೆ ಅಂತರಾವಲೋಕನ ಮಾಡ್ಕೋತಿದ್ದ, ನಾನು ಮಾಡ್ತಾ ಇದ್ದೇನೆ. ಪ್ರಾಯೋಗಿಕವಾದಂಥದ್ದು ಮತ್ತು ಸತ್ಯಕ್ಕೆ ಸಮೀಪವಾದಂಥ ಅಂಶಗಳು ಇದರಲ್ಲಿ ಸಿಗಲ್ಲ. ಈಗ ನೋಡ್ರಿ, ನನಗೆ ಹೇಳ್ತಾರೆ ಒಬ್ಬರು ಟೀಚರ್ ಏನು ಹೇಳ್ತಾರೆ, ನೀನು ಎಷ್ಟು ಓದಿದೆಯಾ, ನೀನು ಆತ್ಮಸಾಕ್ಷಿಯಾಗಿ ಹೇಳು. ಆತ್ಮಸಾಕ್ಷಾತ್ಕಾರ, ಇದು ಕೂಡ ಆತ್ಮಸಾಕ್ಷಿಯಾಗಿ ಹೇಳು ಅಂತ ಹೇಳ್ತಾರೆ. ಅದು ಆತ್ಮಸಾಕ್ಷಿ ಒಮ್ಮೆ ಸುಳ್ಳು ಆಗ್ಬೋದು, ಒಮ್ಮೆ ನಿಜವೂ ಆಗ್ಬೋದು, ಮನುಷ್ಯನ ಮೇಲೆ ಡಿಪೆಂಡ್ ಆಗಿಬಿಡ್ತದೆ. ಕ್ಲಿಯರ್ ಆಯ್ತಾ? ಇಲ್ಲಿ ನಿಮಗೆ ಬಹಳ ಈಸಿಯಾಗಿ ಬಹಳ ಉತ್ತಮವಾಗಿ ತಿಳಿದಿದೆ ಅಂತ ನಾವು ತಿಳ್ಕೊತೀನಿ. ಒಂದು ವೇಳೆ ನಿಮಗೆ ತಿಳಿದಿದ್ದಲ್ಲಿ ನನಗೆ ಖುಷಿಪಡಿಸಲು ಪ್ಲೀಸ್ ಒಂದು ಕಮೆಂಟನ್ನು, ಏನಾರೇ ಕಮೆಂಟ್ ಮಾಡಿ ಒಂದು ಕಮೆಂಟನ್ನು ಮಾಡಿದರೆ ನಮಗೆ ತಿಳಿತದೆ ನಾ ಮಾಡುವಂತಹ ಕಾರ್ಯ ಉತ್ತಮ, ಈ ಕಾರ್ಯ ಉತ್ತಮ ರೀತಿಯಾಗಿ ಮತ್ತೊಬ್ಬರಿಗೆ ವರ್ಗಾವಣೆ ಆಗ್ತಾ ಇದೆ ಅಂತ ಹೇಳಿ ನಾನು ತಿಳ್ಕೊತ ವಿಧಾನ. ಓಕೆ, ಒಂದು ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಅವಲೋಕನ ವಿಧಾನ, ಇದನ್ನು ಪ್ರತಿಪಾದಿಸಿದವರು, ಇದನ್ನು ಪ್ರಕಟಗೊಳಿಸಿದವರು, ಇದನ್ನು ಬಳಸಿದವರು ಯಾರಪ್ಪ ಅಂದ್ರೆ JB ವಾಟ್ಸನ್ ರವರು. JB ವಾಟ್ಸನ್ ರವರು. ಕ್ಲಿಯರ್ ಆಯ್ತಪ್ಪ ಉಂಟು? ಇಲ್ಲಿ ನೋಡಿ, ನಾನು ಈ ಎರಡನ್ನು ಕಂಪೇರ್ ಮಾಡಿ ಹೇಳ್ತಾ ಹೋಗ್ತೀನಿ. ಅಂತರಾವಲೋಕನ ಮತ್ತು ಅವಲೋಕನ, ಎರಡರಲ್ಲಿ ಒಂದೇ ವ್ಯತ್ಯಾಸ ಏನು? ಅಂತರಾವಲೋಕನ ಅಂತರ ಪ್ಲಸ್ ಅವಲೋಕನ ಅಂತರಾವಲೋಕನ. ಅಂತರ ತೆಗೆದು ಬಿಟ್ರೆ ನೀವು ಅವಲೋಕನ ವಿಧಾನ ಆಗಿಬಿಡ್ತದೆ. ಇದನ್ನು ನಾವು ವೀಕ್ಷಣಾ ವಿಧಾನ ಅಂತಲೂ ಕೂಡ ಕರಿತೀವಿ. ಏನಂತ ಕರಿತೀವಿ? ವೀಕ್ಷಣಾ ವಿಧಾನ ಅಂತ ಕೂಡ ನಾವು ಇದನ್ನು ಕರಿತೀವಿ. ಯಾಕೆ? ವೀಕ್ಷಣೆ ಅಂದರೆ ಕಣ್ಣಿನಿಂದ ನೋಡುವಂಥದ್ದು. ಕ್ಲಿಯರ್ ಆಯ್ತಾ? ನಾನು ಅಲ್ಲಿ ಏನು ಮಾಡಲಾಗ್ತಿದೆ, ಅಂತರಾವಲೋಕನದಲ್ಲಿ ಒಳಗೆ ನೋಡು ಅನ್ನುವ ಪದ ಇತ್ತು, ಇಲ್ಲಿ ಬಾಹ್ಯವಾಗಿ ನೋಡು, ವೀಕ್ಷಣೆ, ಅಬ್ಸರ್ವೇಷನ್ ಅಂತ ಕರಿತೀವಿ. ಬಾಹ್ಯ ವೀಕ್ಷಣೆ ಅಂತ ನಾವು ಕರಿತೀವಿ. ಬಾಹ್ಯವಾಗಿ ನೋಡು. ಓಕೆ, ಬಾಹ್ಯವಾಗಿ ನೋಡು ಅನ್ನೋದನ್ನು ಬಾಹ್ಯವಾಗಿ ಮಾನವನ ವರ್ತನೆಗಳನ್ನು, ಬಾಹ್ಯವಾಗಿ ಮಾನವನ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವಂಥ ವಿಧಾನವೇ ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಅಂತ ಕರೀತಾರೆ. ಕ್ಲಿಯರ್ ಆಯ್ತಾ? ಈ ವೀಕ್ಷಣಾ ವಿಧಾನದಲ್ಲಿ ಒಂದು ಪ್ರಮುಖ ಅಂಶ ಏನು? ಗುಣಗಳಲ್ಲೇ ಬರ್ಕೊಂಡ್ಬಿಡ್ರೆ, ಇದು ವೀಕ್ಷಣಾ ವಿಧಾನದಲ್ಲಿ ಒಂದು ಪ್ರಮುಖ ಗುಣ ಏನಪ್ಪ ಅಂದ್ರೆ, ನಾವು ಇನ್ನೊಬ್ಬರ ವರ್ತನೆಗಳನ್ನು, ಇನ್ನೊಬ್ಬರನ್ನು ವೀಕ್ಷಣೆ ಮಾಡಬಹುದು. ಒಬ್ಬರ ಮನೋವಿಜ್ಞಾನವನ್ನು ಇನ್ನೊಬ್ಬರು ತಿಳ್ಕೋಬಹುದು ಈಸಿಯಾಗಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಇಲ್ಲಿ ಯಾವುದೇ ಒಬ್ಬನ ಬಗ್ಗೆ ನಾವು ವೀಕ್ಷಣೆಯನ್ನು ಮಾಡುವಾಗ ಒಂದು ನಿರ್ದಿಷ್ಟ ಉದ್ದೇಶ ಇರುತ್ತೆ. ಕಂಪಲ್ಸರಿ ಒಂದು ನಿರ್ದಿಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಒಬ್ಬ ವ್ಯಕ್ತಿಯನ್ನು ನಾವು ಏನು ಮಾಡ್ತೀವಿ? ವೀಕ್ಷಣೆ ಮಾಡ್ತಾ ಇರ್ತೇವೆ. ಇದು ಅಂತರಾವಲೋಕನ ವಿಧಾನದ ಒಂದು ಪ್ರಮುಖ ಗುಣ ಕೂಡ ಅಂತ ನಾವು ಕರಿತೀವಿ. ಈ ಬಾಹ್ಯ ವರ್ತನೆಯನ್ನು ನೋಡ್ತದೆ, ಮಾನವನನ್ನು ಶಾರೀರಿಕವಾಗಿ ಕಣ್ಣಿಗೆ ಕಾಣಿಸುವಂಥದ್ದು, ಗೋಚರವಾಗುವಂಥದ್ದನ್ನು ನಾವು ಆ ವರ್ತನೆಗಳನ್ನು ಮಾತ್ರ ಏನು ಮಾಡ್ತೇವೆ? ಅಧ್ಯಯನ ಮಾಡ್ತೇವೆ. ಕ್ಲಿಯರ್ ಆಯ್ತಾ? ಇದು ಪಾಯಿಂಟು. ಕ್ಲಿಯರ್ ಆಯ್ತಾ? ಹೊರಗಡೆ ನೋಡುತ್ತಮ್ಮ ಬಾಹ್ಯ ವರ್ತನೆಗಳನ್ನು ನೋಡುವ ಅನ್ನಂಗೆ. ಇದರ ಮತ್ತು ಅವಗುಣಗಳೇನು, ಅವುಗಳನ್ನು ನಾವು ಹೇಳ್ತಾ ಹೋಗಲ್ಲ. ಇದರ ಒಂದು ಅವಗುಣಗಳು ಏನಪ್ಪ ಅಂದ್ರೆ, ವ್ಯಕ್ತಿ ಪೂರ್ವಾಗ್ರಹ ಪೀಡಿತವಾಗಿರಬಾರದು.
ಅವಲೋಕನ ಪದ್ಧತಿಯ ಒಂದು ಅವಗುಣ ಏನಪ್ಪ ಅಂದ್ರೆ ಪ್ರಮುಖ ಅವಗುಣ ಹೇಳ್ತೀನಿ, ಈ ಮುಂದೆ ಹೇಳ್ತಾ ಹೋಗ್ತೀನಿ. ಆದರೆ ಒಂದು ಪ್ರಮುಖ ಅವಗುಣ ಏನಪ್ಪ ಅಂದ್ರೆ ವ್ಯಕ್ತಿ ಪೂರ್ವಾಗ್ರಹ ಪೀಡಿತವಾಗಿರಬಾರ್ದು. ಪೂರ್ವಾಗ್ರಹ ಪೀಡಿತ ಅಂದ್ರೆ ಏನು, ಅದರ ಅರ್ಥ ಸೀದಾ ನಾರ್ಮಲ್ ಭಾಷೆಯಲ್ಲಿ ತಿಳಿಸ್ಬಿಡ್ತೀನಿ. ಆ ವ್ಯಕ್ತಿಯ ಬಗ್ಗೆ ನಾವು ಅವಲೋಕನ ಮಾಡ್ತಾ ಇದ್ದೀವಿ ಅಂದ್ರೆ ಆ ವ್ಯಕ್ತಿಗೆ ನಾವು ಅವಲೋಕನ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರಬಾರ್ದು. ಕ್ಲಿಯರ್ ಆಯ್ತಾ? ತದನಂತರ ಈ ಅವಲೋಕನ ಮಾಡುವಂತಹ ವ್ಯಕ್ತಿ ಅವನ ವರ್ತನೆಗಳನ್ನು ನೋಡಲಾರ್ದೆ ಏನು ಮಾಡ್ತಾನೆ, ನನಗೆ ಬೇಕಾದವ ಇದ್ದಾನೆ, ಅವನ ಒಂದು ವರ್ತನೆಗಳು ಒಳ್ಳೆಯದೇ ಇರ್ತವೆ ಅಂಥೇಳಿ ಭಾವಿಸಬಾರ್ದು. ಕ್ಲೀನ್ ಚಿಟ್, ಇವನು ಕೂಡ ಪೂರಾ ಪ್ಲೇನ್ ಪೇಪರ್ ಇದ್ದಾಗೆ, ಅವನು ಕೂಡ ಪೂರಾ ಪ್ಲೇನ್ ಪೇಪರ್ ಇದ್ದಾಗ ಯಾರ್ಯಾರನ್ನೂ ತಿಳಿದಿಲ್ಲ ಅದರ ಅಂಥದ್ರಲ್ಲಿ ನಾವು ಅವಲೋಕನ ಪದ್ಧತಿಯನ್ನು ಬಳಸ್ಬೋದು. ನೀವು ಪೂರ್ವಾಗ್ರಹ ಪೀಡಿತವಾಗಿರಬಾರ್ದು. ಇದನ್ನೇ ಯಾಕೆ ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಇದು ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ವೀಕ್ಷಣಾ ವಿಧಾನದ ಒಂದು ದೋಷ ಏನು, ವ್ಯಕ್ತಿಯು ಪೂರ್ವಾಗ್ರಹ ಪೀಡಿತವಾಗಿರಬಾರದು. ಕ್ಲಿಯರ್ ಆಯ್ತಾ? ಈಗ ವೀಕ್ಷಣಾ ವಿಧಾನದ ಗುಣಗಳನ್ನು ನೋಡಿದ್ರೆ, ಈಗ ಅವಗುಣಗಳನ್ನು ಕೂಡ ನೋಡ್ರಿ. ಅವಗುಣಗಳನ್ನು ಇನ್ನೂ ಎರಡು ಮೂರು ಅವಗುಣಗಳನ್ನು ಹೇಳ್ತೀನಿ. ಅದರ ನಂತರ ಅದರ ವಿಧಗಳನ್ನು ನೋಡೋಣ. ಅದರ ವಿಧಗಳು ಎಕ್ಸಾಮ್ನಲ್ಲಿ ಕೇಳ್ತಾನೆ. ಈ ಹಿಂದಿನ ಒಂದು ಪರೀಕ್ಷೆಗಳನ್ನು ನೋಡಿದ್ರೆ ಇದರ ಗುಣಗಳು ಮತ್ತು ಅವಗುಣಗಳ ಮೇಲೆ ಭಾಳಷ್ಟು ಪ್ರಶ್ನೆಗಳನ್ನು ಕೇಳಿಲ್ಲ ವೀಕ್ಷಣಾ ವಿಧಾನದ ಮೇಲೆ. ಇಲ್ಲಿ ಅದರ ವಿಧಗಳು, ಪ್ರಕಾರಗಳಲ್ಲಿ ಅದರಲ್ಲಿ ಒಂದು ಕ್ವಶನನ್ನು ಕೇಳಿದ್ದಾನೆ. ನೀವು ಬಹಳ ಸೂಕ್ಷ್ಮತೆಯಿಂದ ಅದನ್ನು ನೀವು ಅಧ್ಯಯನ ಮಾಡ್ತಾ ಹೋಗಿದ್ರೆ ಕ್ಲಿಯರ್ ಆಗಿಬಿಡ್ತದೆ. ವಿಧಗಳು ಅಥವಾ ಪ್ರಕಾರಗಳು, ವಿಧಗಳು ಅಥವಾ ಪ್ರಕಾರಗಳು. ಇಲ್ಲಿ ಎರಡು ವಿಧಗಳನ್ನು ಅಥವಾ ಮೂರು ವಿಧಗಳನ್ನು ನಾವು ನೋಡ್ತೀವಿ. ವೀಕ್ಷಣಾ ಅಥವಾ ಅವಲೋಕನ ಪದ್ಧತಿಯಲ್ಲಿ ಮೂರು ವಿಧಾನಗಳನ್ನು ನೋಡ್ತೀವಿ. ಏನು? ಒಂದು ಮೊದಲನೇ ವಿಧಾನ ವಿಧಗಳು ಅಥವಾ ಪ್ರಕಾರಗಳು, ಅನಿಯಂತ್ರಿತ ವೀಕ್ಷಣೆ, ನೈಸರ್ಗಿಕ ವೀಕ್ಷಣೆ, ಸ್ವಾತಂತ್ರ್ಯ ವೀಕ್ಷಣೆ ಕೂಡ ಅಂತ ನಾವು ಕರಿತೀವಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಸಹಜ ವೀಕ್ಷಣೆಯೂ ಕೂಡ ಅಂತ ಕರಿಬಹುದು. ಇದಕ್ಕೆ ಸಹಜ ವೀಕ್ಷಣೆಯೂ ಕೂಡ ಅಂತ ನೀವು ಕರಿಬಹುದು. ಈಗ ನಿಯಂತ್ರಿತ ವೀಕ್ಷಣೆ. ಮೂರನೆಯದಾಗಿ ಭಾಗಶಃ ವೀಕ್ಷಣೆ ಅಥವಾ ಸಹಭಾಗಿತ್ವ ವೀಕ್ಷಣೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಬಹಳ ಸೂಕ್ಷ್ಮವಾಗಿ ನೀವು ಇಲ್ಲಿ ಇದನ್ನು ತಿಳ್ಕೋತಾ ಹೋದರೆ ನಿಮಗೆ ತಿಳಿತದೆ. ಕ್ಲಿಯರ್ ಆಯ್ತಾ? ಅವ ಏನು ಹೇಳ್ತಾ ಇದ್ದಾನೆ, ಅವಲೋಕನ ವಿಧಾನದಲ್ಲಿ ನಾನು ಹೇಳಿದ್ದೇನೆ ನಿಮಗೆ, ಎಲ್ಲಿ ಕ್ವಶನ್ನ ಕೇಳ್ತಾನೆ ನಿಮಗೆ ಪ್ರಕಾರಗಳ ಬಗ್ಗೆ ಮೋಸ್ಟ್ಲಿ ಹೆಚ್ಚಿನದಾಗಿ ಅಲ್ಲೇ ಕೇಳಬಹುದು ಅನ್ನುವ ಊಹೆಗಳು ಭಾಳು. ಕ್ಲಿಯರ್ ಆಯ್ತಾ? ವಿಧಗಳು ಅಥವಾ ಪ್ರಕಾರಗಳಲ್ಲಿ ಮೂರು ಪ್ರಕಾರಗಳನ್ನು ನೋಡ್ಲಾಗ್ತೀನಿ ನಾನು. ಅನಿಯಂತ್ರಿತ ವೀಕ್ಷಣೆ ಅಥವಾ ಅದಕ್ಕೆ ನೈಸರ್ಗಿಕ ವೀಕ್ಷಣೆ ಅಥವಾ ಸ್ವತಂತ್ರ ವೀಕ್ಷಣೆ ಅಂತ ಕರಿತೀವಿ, ಅಥವಾ ಸಹಜ ವೀಕ್ಷಣೆಯೂ ಕೂಡ ಅಂತ ಕರಿಬಹುದು. ನಿಯಂತ್ರಿತ ವೀಕ್ಷಣೆ, ಅಸಹಜ ವೀಕ್ಷಣೆ, ಪರಾವಲಂಬನ ವೀಕ್ಷಣೆ. ಇಲ್ಲಿ ಸ್ವತಂತ್ರ ಇಲ್ಲ, ಪರಾವಲಂಬನೆ ವೀಕ್ಷಣೆ, ಅನೈಸರ್ಗಿಕ ವೀಕ್ಷಣೆಯೂ ಕೂಡ ಅಂತ ನೀವು ಕರೆಯಬಹುದು. ಎರಡನೇದಾಗಿ. ಮೂರನೆಯದಾಗಿ ಭಾಗಶಃ ನಿಯಂತ್ರಿತ, ಭಾಗಶಃ ನಿಯಂತ್ರಿತ ಮತ್ತು ಅನಿಯಂತ್ರಿತ ವೀಕ್ಷಣೆ ಅಂತಲೂ ಕೂಡ ಕರೀತೀವಿ, ಅಥವಾ ಸಹಭಾಗಿತ್ವ ವೀಕ್ಷಣೆ. ಏನು ಇದರಲ್ಲಿರುವಂತಹ ಒಂದು ವ್ಯತ್ಯಾಸವೇನನ್ನುವುದನ್ನು ನಾವು ಬಹಳ ಕ್ಲಿಯರ್ ಆಗಿ ನೋಡಬೇಕು. ಇಲ್ಲಿ ಕ್ಷಮೆಯನ್ನು ಕೇಳ್ತೀನಿ, ನಾನು ಅವಗುಣಗಳನ್ನು ಹೇಳ್ತೀನಿ ಅಂಥೇಳಿ ನಾವು ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಬಂದುಬಿಟ್ಟೆವು. ಆ ಪ್ರಕಾರಗಳನ್ನು ಪೂರ್ತಿಯಾಗಿ ನೋಡೋಣ ಮೊದಲು, ಆಮೇಲೆ ಅವಗುಣಗಳನ್ನು ಹೇಳ್ತೀನಿ. ಪ್ಲೀಸ್ ಅದನ್ನು ದಯವಿಟ್ಟು ಕನ್ಫ್ಯೂಷನನ್ನು ಮಾಡ್ಕೋಬೇಡಿ. ಅದನ್ನು ಹೇಳಲಾಗುವುದಿಲ್ಲ ಅಂತೆಲ್ಲ, ನಾನು ಮೊದಲು ಗುಣಗಳನ್ನು ಹೇಳಿದೆ, ತದನಂತರ ಅವಗುಣಗಳನ್ನು ಹೇಳಿ ಪ್ರಕಾರಗಳನ್ನು ಹೇಳಬೇಕಿತ್ತು. ಅದರ ಒಂದು ಮುಂಚಿತವಾಗಿಯೇ ನಾನು ಪ್ರಕಾರಗಳನ್ನು ಹೇಳ್ತಾ ಇದ್ದೀನಿ, ತದನಂತರ ಅವಗುಣಗಳನ್ನು ಹೇಳ್ತೀನಿ. ಕ್ಲಿಯರಾಗಿ ಅದನ್ನು
ಕನ್ಫ್ಯೂಷನನ್ನು ಮಾಡ್ಕೋತಾ ಹೋಗಬೇಡ. ಓಕೆ, ಮೊದಲ ಇಲ್ಲಿ ಅವಗುಣಗಳನ್ನು ಪ್ರಕಾರಗಳನ್ನು ಅಥವಾ ವಿಧಗಳನ್ನು ಇಲ್ಲಿ ನೋಡ್ತಾ ಇದನ್ನು ಕೂಡ ಹೇಳಿದ್ದೇನೆ. ಇಲ್ಲಿ ಅನಿಯಂತ್ರಿತ ನೈಸರ್ಗಿಕ ಸ್ವಾತಂತ್ರ್ಯ ವೀಕ್ಷಣೆ ಯಾವುದು, ಯಾವ ವೀಕ್ಷಣೆಯನ್ನು ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿಯನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಥವಾ ನಿಸರ್ಗದಲ್ಲಿ ಸ್ವತಂತ್ರವಾಗಿ ನಾವು ವೀಕ್ಷಣೆ ಮಾಡುವುದನ್ನು, ಅವಲೋಕನ ಮಾಡುವುದನ್ನು ಅನಿಯಂತ್ರಿತ ನೈಸರ್ಗಿಕ ಅಥವಾ ಸ್ವತಂತ್ರ ವೀಕ್ಷಣೆ ಅಂತ ಕರಿತೀವಿ. ಉದಾಹರಣೆ ಕೊಡ್ತೇನೆ ನಿಮಗೆ ಅಲ್ಲಿ ಇನ್ನೂ ತಿಳಿದಿಲ್ಲ ಅನ್ನೋದು ನನಗೆ ಪಕ್ಕ ಗೊತ್ತಿದೆ. ಏನು ಉದಾಹರಣೆಪ್ಪ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಅಲ್ಲಿ ನಿಸರ್ಗದಲ್ಲಿ ಅವನನ್ನು ಆಡಲಿಕ್ಕೆ ಬಿಟ್ಬಿಡೋದು, ಅಥವಾ ಒಬ್ಬ ಅಪಸಾಮಾನ್ಯ ವ್ಯಕ್ತಿ ಯಾರೇ ಇರಲಿ ಒಬ್ಬ ವ್ಯಕ್ತಿಯನ್ನು ಸ್ವತಂತ್ರವಾಗಿ ಅವನಿಗೆ ನೈಸರ್ಗಿಕವಾಗಿ ಬಿಡುವುದು, ಅವನಿಗೆ ನಿಯಂತ್ರಣ ಮಾಡಿಕೊಂಥ ಒಂದು ವಿಶಿಷ್ಟವಾದಂತಹ ನೀವು ನಿಸರ್ಗವನ್ನು ಅಥವಾ ಒಂದು ಪ್ರಯೋಗಶಾಲೆಯಲ್ಲಿ ಕೂಡ ಹಾಕಲಿಕ್ಕೆ ಹೋಗಬಾರ್ದು. ಅವನಿಗೆ ನಿಸರ್ಗದಲ್ಲಿ ಸ್ವತಂತ್ರವಾಗಿ ಬಿಡಬೇಕು. ಅವನ ವರ್ತನೆಗಳನ್ನು ನಾವು ವೀಕ್ಷಣೆ ಮಾಡುವುದರ ಮುಖಾಂತರ ಅಧ್ಯಯನ ಮಾಡ್ತೀವಿ. ಅದನ್ನು ನಾವೇನು ಕರಿತೀವಿ, ಅನಿಯಂತ್ರಿತ ವೀಕ್ಷಣೆ ಅಥವಾ ನೈಸರ್ಗಿಕ ಅಥವಾ ಸ್ವತಂತ್ರ ವೀಕ್ಷಣೆ ಅಂತ ಕರಿತೀವಿ. ಇದು ಕ್ಲಿಯರ್ ಆಯ್ತಾ ಪಾಯಿಂಟು. ನೆಕ್ಸ್ಟ್, ಈಗ ನಿಯಂತ್ರಿತ ವೀಕ್ಷಣೆ. ಇದು ನಿಯಂತ್ರಿತ ವೀಕ್ಷಣೆಯಲ್ಲಿ ಏನು ಹೇಗಿರ್ತದೆ ಅನ್ನೋದನ್ನು ಇಲ್ಲಿ ಕೂಡ ನೀವು ಒಬ್ಬ ವ್ಯಕ್ತಿಯನ್ನು ಉದ್ದೇಶಪೂರಿತವಾಗಿ ನಿಯಂತ್ರಿತ ವಾತಾವರಣದಲ್ಲಿ ಕಂಟ್ರೋಲ್ಡ್ ನಿಮ್ಮ ಕಂಟ್ರೋಲಲ್ಲಿ, ನಿಮ್ಮ ನಿಯಂತ್ರಣದಲ್ಲಿ ಇರುವಂತಹ ವಾತಾವರಣದಲ್ಲಿ ಒಬ್ಬ ವ್ಯಕ್ತಿಯನ್ನು, ವಿದ್ಯಾರ್ಥಿಯನ್ನು ವೀಕ್ಷಣೆ ಮಾಡುವುದೇ ಅನಿಯಂತ್ರಿತ ಅಥವಾ ಅನೈಸರ್ಗಿಕ ಅಥವಾ ಪರಾವಲಂಬಿತ ವೀಕ್ಷಣೆ ಅಂತ ಕರಿತೀವಿ. ಎಕ್ಸಾಂಪಲ್, ಒಂದು ವಾತಾವರಣದಲ್ಲಿ ವೀಕ್ಷಣೆ ಮಾಡುವಾಗ ನೀನು ಒಂದು ಕಾರ್ಯವನ್ನು, ಈಗ ನಾನು ಹೇಳ್ತೀನಿ, ಈ ಡಸ್ಟರ್ ತಗೋ, ಇದನ್ನು ಹೀಗೇ ಒರೆಸು ಅಂತ ಒಬ್ಬ ಹುಡುಗನಿಗೆ ಕೊಟ್ಟು ಬಿಡ್ತೇನೆ. ಏನು ಮಾಡ್ತಾನೆ, ಎರಡು ಈ ಬೆರಳುಗಳಲ್ಲೇ ಹಿಡಿದು ಅದನ್ನು ಒರೆಸು ಅಂತ ಹೇಳಿದಾಗ ಅದು ಅವ ಹೋಗಿ ಒರೆಸ್ತಾನೆ. ಅವನಿಗೆ ಗೊತ್ತಿರ್ತದೆ ನನಗೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂಥೇಳಿ ಅವ ಕರೆಕ್ಟಾಗಿ ಒರೆಸ್ತಾನೆ. ಅದು ನಿಯಂತ್ರಿತ ವೀಕ್ಷಣೆ. ಒಬ್ಬ ಹುಡುಗನಿಗೆ ಅದನ್ನು ಅವನ ನೀವು ಕೊಡ್ರಿ, ಅವ ಇಲ್ಲಿ ಬೋರ್ಡ್ ಡಸ್ಟರ್ ಇಟ್ಟುಬಿಡ್ರಿ, ಕೊಟ್ಬಿಡ್ರಿ, ಅವ ಏನು ಮಾಡ್ತಾನೆ, ಹೋಗಿ ಒರೆಸ್ತಾನೆ. ಆಗಿರುವಂತಹ ವೀಕ್ಷಣೆನೇ ಬೇರೆ, ಆಗಿರುವಂತಹ ಅವನ ವರ್ತನೆಗಳೇ ಬೇರೆ, ಇಲ್ಲಿರೋ ವರ್ತನೆಗಳು ಬೇರೆ. ಸ್ವತಂತ್ರವಾಗಿ ಅವ ಬೋರ್ಡ್ ಒರೆಸುವುದು ಬೇರೆ, ನಿಯಂತ್ರಿತವಾಗಿ ನಾವು ನಿಯಂತ್ರಣದಲ್ಲಿ ಇರಿಸಿ ರೂಲ್ಸ್ಗಳನ್ನು ಹಾಕಿ, ರೆಗ್ಯುಲೇಷನ್ಸ್ಗಳನ್ನು ಹಾಕಿ ವೀಕ್ಷಣೆಗಳನ್ನು ಮಾಡುವುದು, ಇದು ಸ್ವಾಭಾವಿಕ ವೀಕ್ಷಣೆ, ನಿಯಂತ್ರಿತ ವೀಕ್ಷಣೆ. ಈಗ ಸಹಭಾಗಿತ್ವ ವೀಕ್ಷಣೆ ಅಥವಾ ಭಾಗಶಃ ನಿಯಂತ್ರಿತ ಮತ್ತು ಅನಿಯಂತ್ರಿತ ವೀಕ್ಷಣೆ. ಇದು ಎಂಥದ್ದು ಅಂತೇಳಿ, ಶಿಕ್ಷಕ ಇಲ್ಲಿ ಕೆಲವೊಂದು ನಿಯಂತ್ರಿತ ಅಂಶಗಳು, ಕೆಲವೊಂದು ಅನಿಯಂತ್ರಿತ ಅಂಶಗಳು ಎರಡೂ ಇರ್ತವೆ. ಹೇಗೆ ಅಂದರೆ, ಒಂದು ಎಕ್ಸಾಂಪಲ್ ನನ್ನ ಇಲ್ಲಿ ತಗೊಳ್ಕೊಳ್ಳಿ. ಒಬ್ಬ ಶಿಕ್ಷಕ ಅಥವಾ ಒಬ್ಬ ವೀಕ್ಷಕ ಯಾವ ವ್ಯಕ್ತಿಯ ಮೇಲೆ ಅವಲೋಕನ ಮಾಡ್ತಾ ಇದ್ದಾನೆ, ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ, ಅವನೊಂದಿಗೆ ಬೆರೆತು, ಅವನೊಂದಿಗೆ ಆಡುತ್ತಾ, ಅವನೊಂದಿಗೆ ಕಲಿಯುತ್ತಾ ಅವನನ್ನು ವೀಕ್ಷಣೆ ಮಾಡುವುದು ನಾವು ಸಹಭಾಗಿತ್ವ ವೀಕ್ಷಣಾ ವಿಧಾನ ಅಥವಾ ಭಾಗಶಃ ನಿಯಂತ್ರಿತ ಮತ್ತು ಅನಿಯಂತ್ರಿತ ವೀಕ್ಷಣೆ ಅಂತ ಕರಿತೇವೆ. ಕ್ಲಿಯರ್ ಆಯ್ತಾ ಪಾಯಿಂಟು? ಇದಾದ ನಂತರ ಕೆಲವೊಂದು ಇನ್ನೂ ಎರಡು ಇದು ಪ್ರಕಾರಗಳು ಹೌದು. ಇನ್ನೂ ಎರಡು ಪ್ರಕಾರಗಳಾಗಿ ಏನು ಹೇಳ್ತೀವಿ ನಾವು, ಅದು ವಿಶೇಷ ಪ್ರಕಾರಗಳು ಅಂತ ಕರಿತೀವಿ. ಆ ವಿಶೇಷ ಪ್ರಕಾರಗಳಲ್ಲಿ ಎರಡು ಪ್ರಕಾರಗಳನ್ನು ನೋಡ್ತೀವಿ. ಯಾವುದಪ್ಪ ಅಂದ್ರೆ, ಒಂದು ವೀಕ್ಷಣೆ, ನೇರ ವೀಕ್ಷಣೆ ಮತ್ತು ಪರೋಕ್ಷ ವೀಕ್ಷಣೆ. ಪ್ರತ್ಯಕ್ಷ ಪರೋಕ್ಷ ವೀಕ್ಷಣೆಗಳನ್ನು ನಾವು ನೋಡ್ಬೋದು. ನೇರ ಮತ್ತು ಪರೋಕ್ಷ. ನೇರ ಅಂದರೆ ಏನು, ಡೈರೆಕ್ಟ್ ವೀಕ್ಷಣೆ. ನೇರ ವೀಕ್ಷಣೆ ಅಂದರೆ ಏನಪ್ಪ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ನಮ್ಮ ವಿಧಾನದ ಮೇಲೆಯೇ ವೀಕ್ಷಣೆಯನ್ನು ಮಾಡುವುದನ್ನು ನಾವು ನೇರ ವೀಕ್ಷಣೆ ಅಂತ ಕರಿತೀವಿ. ಇಲ್ಲಿ ಪರೋಕ್ಷ ವೀಕ್ಷಣೆಯಲ್ಲಿ ನೇರಿಲ್ಲಾರದಂತಹ ಪರೋಕ್ಷವಾಗಿ ವೀಕ್ಷಣೆಯದರಲ್ಲಿ ಏನು ಮಾಡ್ತೀವಿ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಪ್ರಮುಖ ಪಂಡಿತ ಅವನ ಬಗ್ಗೆ ಅಧ್ಯಯನ ಮಾಡಿ ಇಟ್ಟಿರ್ತಾನೆ, ಅವನ ಇಟ್ಟಿರುವಂತಹ ದಾಖಲೆಗಳ ಆಧಾರದ ಮೇಲೆ ನೀವು ವೀಕ್ಷಣೆ ಮಾಡುವುದು, ಅದು ಪರೋಕ್ಷ ವೀಕ್ಷಣೆ ಅಂತ ನಾವು ಕರಿತೀವಿ. ಕ್ಲಿಯರ್ ಆಯ್ತಾ?
ಇಲ್ಲಿಗೆ ನೀವು ಪ್ರಕಾರಗಳನ್ನು ಆಯಿತು. ಈಗ ಅವಗುಣಗಳನ್ನು ನೋಡ್ರಿ. ಅವಲೋಕನ ಪದ್ಧತಿಯ ಅವಗುಣಗಳೇನು? ಅವಗುಣಗಳಲ್ಲಿ ಮೊದಲನೇದಾಗಿ ನಾ ಹೇಳಿ ನಿಮಗೆ ಏನು, ವ್ಯಕ್ತಿಯು ಅಥವಾ ವೀಕ್ಷಕ ಇರಲಿ ಅಥವಾ ವೀಕ್ಷಣೆಗೆ ಒಳಪಟ್ಟ ವ್ಯಕ್ತಿ ಇರಲಿ ಪೂರ್ವಾಗ್ರಹ ಪೀಡಿತನಾಗಿರಬಾರದು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಇದರ ಒಂದು ಮತ್ತೊಂದು ದೋಷ ಏನಪ್ಪ ಅಂದ್ರೆ, ಈ ವೀಕ್ಷಣಾ ವಿಧಾನವನ್ನು ನಾವು ಒಬ್ಬ ವ್ಯಕ್ತಿಯ ಮೇಲೆ ಮಾಡುವಾಗ ಆ ವ್ಯಕ್ತಿ ತನ್ನ ಸ್ವಾಭಾವಿಕ ವರ್ತನೆಯನ್ನು ತೋರಬಹುದು ಅಥವಾ ಬಿಡಬಹುದು. ಅವನ ಮೇಲೆ ಡಿಪೆಂಡ್. ಕ್ಲಿಯರ್ ಆಯ್ತಾ? ನಾವು ಇದಕ್ಕೆ ಸಮಯ ಕೂಡ ಹೆಚ್ಚಿನದಾಗಿ ಬೇಕಾಗುತ್ತೆ. ಯಾಕೆ ಸಮಯ ಬೇಕಾಗುತ್ತೆಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಯನ್ನು ವೀಕ್ಷಣೆ ಮಾಡುವಾಗ ಸ್ವಾಭಾವಿಕವಾಗಿ ನೀವು ವೀಕ್ಷಣೆ ಮಾಡ್ತಿದ್ರೆ ಅವ ಯಾವಾಗ ಆಡ್ತಾನ ಅವಾಗ ನೀವು ವೀಕ್ಷಣೆ ಮಾಡಬೇಕು. ಅವ ಎಷ್ಟು ಹೊತ್ತಿಗೆ ಆಡ್ತಿರ್ತಾನೆ, ತನ್ನ ಕಾರ್ಯವನ್ನು ಮಾಡ್ತಿರ್ತಾನೆ, ನೀವು ಅಷ್ಟು ಹೊತ್ತಿನ ತನಕ ನೀವು ಏನು ಮಾಡಬೇಕು, ವೀಕ್ಷಣೆಯನ್ನು ಮಾಡ್ಕೊತಾ ಹೋಗಬೇಕು. ಕ್ಲಿಯರ್ ಆಯ್ತಾ? ಇದರ ಇನ್ನೂ ಕೆಲವೊಂದು ಇನ್ನೂ 2 ಲಕ್ಷಣಗಳನ್ನು ಬರ್ಕೋರಿ. ಲಕ್ಷಣ ನೆನಪು ಹರಿದ್ದೆ ನಾನು. 2 ಲಕ್ಷಣಗಳು ಏನಪ್ಪ ಅಂದ್ರೆ, ಈ ವೀಕ್ಷಣಾ ವಿಧಾನವನ್ನು ಯಾರ ಮೇಲಾದರೂ, ಯಾವ ವ್ಯಕ್ತಿಯ ಮೇಲಾದರೂ, ಯಾವ ವಸ್ತುವಿನ ಮೇಲಾದರೂ, ಯಾವ ಹೊತ್ತಿಗೆ, ಯಾವ ಸಮಯದಲ್ಲೂ ನೀವು ಮಾಡಬಹುದು ವೀಕ್ಷಣೆಯನ್ನು. ಅದಕ್ಕೆ ಇದೇ ಟೈಮಿನಲ್ಲಿ ಮಾಡಬೇಕು, ಈ ವ್ಯಕ್ತಿ ಮೇಲೆ ಮಾಡಬೇಕಂತೇನಿಲ್ಲ. ಇದು ಅದರ ಇನ್ನೊಂದು ಪ್ರಮುಖ ಲಕ್ಷಣ ಅಥವಾ ಗುಣ ಅಂತ ಕರಿತೇವೆ. ಈ ವೀಕ್ಷಣೆ ವಿಧಾನದಿಂದ ನೀವು ವ್ಯಕ್ತಿ ಹಠಮಾರಿಯಾಗಿದ್ದಾನಾ ಅಥವಾ ಅವನಲ್ಲಿ ಅಶಿಸ್ತು ಇದೆಯಾ, ಅಶಿಸ್ತು ಏಕಿದೆ ಎಂಬುದನ್ನು ಕಾರಣಗಳಿಂದ ನೀವು ಅದನ್ನು ತಿಳ್ಕೋಬಹುದು. ಕ್ಲಿಯರ್ ಆಯ್ತಾ? ನಾವು ವೀಕ್ಷಣಾ ವಿಧಾನವನ್ನು ಮಾಡುವಾಗ ನಮಗೆ ಪ್ರಮುಖ ಕಾರಣ ಇರ್ತದೆ, ಆ ವ್ಯಕ್ತಿ ಅಶಿಸ್ತನ್ನು ತೋರಿಸ್ತಿರ್ತಾನೆ. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿ ಕ್ಲಾಸ್ ರೂಮ್ನಲ್ಲೇ ಅಶಿಸ್ತಿನರಾಗಿ ವರ್ತನೆ ಮಾಡ್ತಿರ್ತಾನೆ. ಆವಾಗ ನಾವೇನು ಮಾಡ್ತೀವಿ, ಈ ವೀಕ್ಷಣಾ ವಿಧಾನವನ್ನು ಬಳಸ್ತೀವಿ. ಹೀಗೆ ಮಾಡಲಿಕ್ಕೆ ಕಾರಣಗಳೇನು ಅಂತೇಳಿ. ಕ್ಲಿಯರ್ ಆಯ್ತಾ? ಅವಗುಣ 2 ಇದಾವೆ, 2ರಿಂದ 3 ಅಷ್ಟೇ ಇದ್ದಾವೆ. ಅದರ ಗುಣಗಳೇ ಹೆಚ್ಚು ಮತ್ತು ಅದರ ಪ್ರಕಾರಗಳ ಬಗ್ಗೆ ಕ್ಲಿಯರ್ ಪಾಯಿಂಟು ನಿಮಗೆ ಗೊತ್ತಿರಲ್ಲ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಪ್ರಾಯೋಗಿಕ ವಿಧಾನದಲ್ಲಿ ನಾವು ಮೊದಲನೇದಾಗಿ ಹಿಂದಿನ ವಿಡಿಯೋದ ಒಂದು ಅಂಶವನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. ಯಾವುದು? ಮೊಟ್ಟ ಮೊದಲ ಪ್ರಯೋಗಾಲಯವನ್ನು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದವರು ಯಾರು? ವಿಲ್ಹೆಲ್ಮ್ ಓಂಟ್. ಪ್ರಾಯೋಗಿಕ ವಿಧಾನ ಕೊಟ್ಟವರು ಕೂಡ ವಿಲ್ಹೆಲ್ಮ್ ಓಂಟ್. ವಿಲ್ಹೆಲ್ಮ್ ಓಂಟ್. ಕ್ಲಿಯರ್ ಆಯ್ತಾ? ಈ ವಿಲ್ಹೆಲ್ಮ್ ಓಂಟ್ ಪ್ರಾಯೋಗಿಕ ವಿಧಾನವನ್ನು ಪ್ರಚುರಪಡಿಸ್ತಾರೆ, ಪ್ರತಿಪಾದನೆಯನ್ನು ಮಾಡ್ತಾರೆ. ಕ್ಲಿಯರ್ ಆಯ್ತಾ? ಈಗ ಪ್ರಾಯೋಗಿಕ ವಿಧಾನ ಅಂದರೆ ಇದು ವೈಜ್ಞಾನಿಕ ವಿಧಾನ. ಮೊದಲನೇ ಒಂದು ಗುಣಗಳಲ್ಲಿ ಬರ್ಕೊಂಡ್ಬಿಡ್ರಿ. ಮೊದಲನೇ ಗುಣ ಏನು? ಇದು ವೈಜ್ಞಾನಿಕ ವಿಧಾನ. ವಿಜ್ಞಾನದ ಆಧಾರದ ಮೇಲೆ ಸ್ಥಾಪನೆಯಾಗುವಂತಹ ವಿಧಾನ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ವಿಲ್ಹೆಲ್ಮ್ ಓಂಟ್ ರವರು ಕ್ರಿಸ್ತ ಶಕ 1879ರಲ್ಲಿ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಲಿಪ್ಜಿಗ್ ಯೂನಿವರ್ಸಿಟಿನಲ್ಲಿ ಆರಂಭ ಮಾಡ್ತಾರೆ. ಅಲ್ಲಿಯೂ ಕೂಡ ಇದು ಪ್ರಾಯೋಗಿಕ ವಿಧಾನವನ್ನು ಅವರು ಪ್ರಚುರಪಡಿಸ್ತಾರೆ. ಮೊದಲನೇದಾಗಿ ಪ್ರಯೋಗ ವಿಧಾನ. ಈ ಪ್ರಾಯೋಗಿಕ ವಿಧಾನದಲ್ಲಿ ಇದರ ಗುಣಗಳು ಅವಗುಣಗಳು ಏನಪ್ಪ ಅಂದ್ರೆ, ಪ್ರಾಯೋಗಿಕ ವಿಧಾನವನ್ನು ನಾವು ಕೈಗೊಳ್ಳುವುದಕ್ಕಿಂತ ಮುಂಚೆ ಅಥವಾ ಕೈಗೊಂಡ ನಂತರ ನಿಯಂತ್ರಿತ ವಾತಾವರಣ ಬೇಕು, ಕೆಲವೊಂದು ವಸ್ತುಗಳು ಬೇಕು. ಪ್ರಯೋಗದಲ್ಲಿ ಕೆಲವೊಂದು ನಿಯಮಗಳಿರ್ತವೆ. ಪ್ರಯೋಗ ಹೇಗೆ ಮಾಡ್ತೀರಿ? ಸುಮ್ಮನೆ ಹೇಗಾದರೂ ಪ್ರಯೋಗ ಮಾಡ್ತೀರಾ?
ಹೇಗೆ ಮಾಡ್ತೀರಿ? ನಿಮಗೆ ಒಂದು ಲಿಸ್ಟ್ ಇರುತ್ತೆ. ಇದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಅಂತೇಳಿ ಮಾಡ್ತೇವೆ. ಕ್ಲಿಯರ್ ಆಯ್ತಾ? ಪ್ರಾಯೋಗಿಕ ವಿಧಾನ. ಇಲ್ಲಿ ಪ್ರಾಯೋಗಿಕ ವಿಧಾನದಲ್ಲಿ ನಿಯಂತ್ರಿತ ಮತ್ತು ಮಾನವ ನಿರ್ಮಿತ ಸಂದರ್ಭಗಳು ಹೆಚ್ಚಿಗಿರ್ತವೆ. ಇಲ್ಲಿ ಸ್ವಾಭಾವಿಕವಾಗಿ ವ್ಯಕ್ತಿಯನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ನೋಡ್ರಿ, ಒಬ್ಬ ವ್ಯಕ್ತಿಯನ್ನು ಪ್ರಯೋಗ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಿದೆ, ಆ ವ್ಯಕ್ತಿಗೂ ಕೂಡ ಗೊತ್ತಿರ್ತದೆ ಇವ ನನ್ನ ಮೇಲೆ ಪ್ರಯೋಗ ಮಾಡ್ತಿರ್ತಾನೆ ಅಂತೇಳಿ. ಅಲ್ಲಿ ನಿಯಂತ್ರಿತ ಸಂದರ್ಭ ಕಂಪಲ್ಸರಿ ಬೇಕು. ಕ್ಲಿಯರ್ ಆಯ್ತಾ? ಎಕ್ಸ್ಪೀರಿಮೆಂಟಲ್ ಮೆಥಡ್. ಎಕ್ಸ್ಪೀರಿಮೆಂಟ್ ಅಂದ್ರೆ ಪ್ರಯೋಗ ಮಾಡಬೇಕಪ್ಪ ಅಂದ್ರೆ ನಿಮ್ಗೆ ಎಂತಹ ಒಂದು ಅವನ ಆ ವರ್ತನೆಗಳನ್ನು ನೀವು ವೀಕ್ಷಣೆ ಮಾಡಬೇಕು, ಅವನ ವರ್ತನೆ ಬಗ್ಗೆ ನೀವು ತಿಳ್ಕೋಬೇಕಪ್ಪ ಅಂದ್ರೆ ಪ್ರಾಯೋಗಿಕ ವಿಧಾನದಲ್ಲೇ ನಿಯಂತ್ರಿತ ವಾತಾವರಣ ಬೇಕು ಅಥವಾ ಮಾನವ ನಿರ್ಮಿತವಂತೂ ವಿಧಾನಗಳು ಬೇಕು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಇಲ್ಲಿ ನಿಯಂತ್ರಿತ ಪರೀಕ್ಷಾ ವಿಧಾನನೇ ಬೇಕು. ಯಾಕಿದು ಒತ್ತುವಾಗಿ ಹೆಚ್ಚಿನದಾಗಿ ಹೇಳ್ತಾ ಇದ್ದೀನಿ ಅಂದರೆ ಇದರ ಬಗ್ಗೆ ಒಂದು ಕ್ವಶನ್ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ. ನಿಯಂತ್ರಿತ, ಇದರ ಎರಡು ಪ್ರಕಾರಗಳು ಪ್ರಾಯೋಗಿಕ ವಿಧಾನದಲ್ಲಿ. ಒಂದು ನಿಯಂತ್ರಿತ ಪರೀಕ್ಷಾ ವಿಧಾನ, ನಿಯಂತ್ರಿತ ಪರೀಕ್ಷಾ ವಿಧಾನ. ನೆಕ್ಸ್ಟ್, ನಿಯಂತ್ರಿತ ಗುಂಪು ವಿಧಾನ. ನಿಯಂತ್ರಿತ ಗುಂಪು ವಿಧಾನ. ನಿಯಂತ್ರಿತ ಗುಂಪು ವಿಧಾನ. ನೀವು ನೆನಪಿಡುವಂಥ ಅಂಶ ಏನಪ್ಪ ಅಂದ್ರೆ ಪ್ರಾಯೋಗಿಕ ವಿಧಾನದಲ್ಲಿ ಒಂದು ಪ್ರಯೋಗದ ಆಧಾರದ ಮೇಲೆ, ಒಂದು ವೈಜ್ಞಾನಿಕ ಆಧಾರದ ಮೇಲೆ ಇದನ್ನು ಅಧ್ಯಯನ ಮಾಡಲಾಗುತ್ತೆ. ವಿಲ್ ಹೆಲ್ಮೋಂಟ್ ಅವರು ಕೊಟ್ಟಿದ್ದಾರೆ. ಇದು ಲಿಪ್ಜಿಗ್ ಯೂನಿವರ್ಸಿಟಿಯಲ್ಲಿ 1879ರಲ್ಲಿ ಇದನ್ನು ಪರಿಚಯಿಸಲಾಯಿತು. ಪ್ರಾಯೋಗಿಕ ವಿಧಾನವನ್ನು ಮಾಡುವಾಗ ಒಬ್ಬ ವಿದ್ವಾಂಸನೇ ಬೇಕು, ಒಬ್ಬ ತಿಳಿದಂತಹ ವ್ಯಕ್ತಿಯೇ ಬೇಕು. ಇಲ್ಲಿ ನಾವು ಪ್ರತಿಯೊಬ್ಬರೂ ಪ್ರಯೋಗ ಮಾಡಲಿಕ್ಕೆ ಸಾಧ್ಯವಿಲ್ಲ, ನುರಿತ ವ್ಯಕ್ತಿನೇ ಬೇಕು ಅನ್ನೋದನ್ನು ನೆನಪಿರಲಿ. ಇಲ್ಲಿ ಪ್ರಕಾರಗಳಲ್ಲಿ ನಿಯಂತ್ರಿತ ಪರೀಕ್ಷಾ ವಿಧಾನ, ನಿಯಂತ್ರಿತ ಗುಂಪು ವಿಧಾನ ಅಂತ ಬರ್ದೇನೆ. ಇನ್ನೊಂದು ಅಂಶ ಏನಪ್ಪ ಅಂದ್ರೆ ನಿಯಂತ್ರಿತ ವಾತಾವರಣ ಅಥವಾ ನಿಯಂತ್ರಿತ ಸಂದರ್ಭ ಅಥವಾ ಮಾನವ ನಿರ್ಮಿತ ಸಂದರ್ಭಗಳೇ ಬೇಕು ಇದಕ್ಕೆ. ಕ್ಲಿಯರ್ ಆಯ್ತಾ? ನಿಯಂತ್ರಿತ ಪರೀಕ್ಷಾ ವಿಧಾನಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ನಿಯಂತ್ರಿತ ಗುಂಪಿಗೆ ಒಂದು ಉದಾಹರಣೆ ಕೊಡ್ತೀವಿ. ನಿಯಂತ್ರಿತ ಪರೀಕ್ಷಾ ವಿಧಾನದಲ್ಲಿ ಒಂದು ಎಕ್ಸಾಂಪಲನ್ನು ತಗೋರಿ. ಒಬ್ಬ ವ್ಯಕ್ತಿಯನ್ನು ನಾನು ಪ್ರಯೋಗ ಮಾಡಲಿಕ್ಕೆ ತಗೋತೀನಿ. ಪ್ರಯೋಗ ಅಂದ್ರೆ ಅವನ ಮೇಲೆ ಪ್ರಯೋಗ ಮಾಡಬೇಕಪ್ಪ ಅಂದ್ರೆ ಅವನಿಗೆ ಕಟ್ ಮಾಡಿ ನೋಡೋದಂಥ ಇದು ಚಿಕಿತ್ಸಾ ಪ್ರಯೋಗ ಅಲ್ಲ. ಈ ಪ್ರಯೋಗ ಬೇರೆ. ಒಬ್ಬ ವ್ಯಕ್ತಿಯನ್ನು ಕುಂದಿರಿಸಿ ಆ ವ್ಯಕ್ತಿಯನ್ನು ಒಂದು ಕಾರ್ಯವನ್ನು ಕೊಟ್ಟು ಆ ವ್ಯಕ್ತಿ ಮಾಡ್ತಾನೆ, ಅವನ ವರ್ತನೆಗಳನ್ನು ನೋಡೋದು. ಮೊದಲನೇದಾಗಿ ವ್ಯಕ್ತಿಯನ್ನು ನೋಡಿದ ಕೂಡಲೇ ಕೆಲವು ದಿನಗಳ ನಂತರ ಅವನಿಗೆ ತರಬೇತಿ ನೀಡುವುದು. ಇದು ಹಾಗಲ್ಲಪ್ಪ, ಹೀಗೆ ಮಾಡಬೇಕು ಅಂತೇಳಿ ತರಬೇತಿ ನೀಡುವುದು. ತರಬೇತಿ ನೀಡಿದ ನಂತರ ಮತ್ತೊಮ್ಮೆ ಪ್ರಯೋಗ ಮಾಡುವುದು. ಎಷ್ಟು ಬದಲಾವಣೆ ಆಗಿದೆ ಇವನಲ್ಲಿ ಅಂತೇಳಿ. ಬದಲಾವಣೆ ಆದ ನಂತರ ಇನ್ನೂ ಅವನಲ್ಲಿ ಕುಂದುಕೊರತೆ ಇದ್ದರೆ ಮತ್ತೊಮ್ಮೆ ನೀವು ಪ್ರಯೋಗ ಕೈಗೊಳ್ಳಬೇಕು, ಮತ್ತೊಮ್ಮೆ ನೀವು ತರಬೇತಿ ಕೊಡಬೇಕು ಅವನಿಗೆ. ಈ ರೀತಿಯಾಗಿ ಇದನ್ನು ನಾವೇನು ಕರಿತೀವಿ, ನಿಯಂತ್ರಿತ ಪರೀಕ್ಷಾ ವಿಧಾನ. ಹೀಗೇ ಇರಬೇಕು ಪರೀಕ್ಷೆ, ಹೀಗೇ ಮಾಡಬೇಕು ಈ ಕಾರ್ಯ ಅನ್ನೋದನ್ನು ಇರ್ತದೆ. ನಿಯಂತ್ರಿತ ಗುಂಪು ಅಂದರೆ ಒಂದು ನಿರ್ದಿಷ್ಟವಾದಂಥ ಗುಂಪು ತಗೋತದೆ. ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಇಲ್ಲಿ ಒಬ್ಬ ಗುಂಪು ಇರ್ತದೆ, 4-5 ಗುಂಪುಗಳಿರ್ತವೆ. ಒಂದು ನಿಯಂತ್ರಿತ ಗುಂಪನ್ನು ತೆಗೆದುಕೊಂಡು ಅವರಿಗೆ ಮೊದಲೇ ನೋಡುವುದು, ಅವರ ಬಗ್ಗೆ ಅಧ್ಯಯನ ಮಾಡುವುದು, ಅವರ ಬಗ್ಗೆ ಪ್ರಯೋಗ ಮಾಡುವುದು. ಆ ಪ್ರಯೋಗ ಮುಗಿದ ನಂತರ ಅವರಿಗೆ ತರಬೇತಿ ಕೊಡುವುದು. ತರಬೇತಿ ಕೊಟ್ಟ ನಂತರ ಮತ್ತೊಮ್ಮೆ ಪರೀಕ್ಷೆ ನಡೆಸಿ ನೋಡುವುದು. ಕ್ಲಿಯರ್? 3-4 ಸರಿ ಇಲ್ಲಿ ಪ್ರಯೋಗವನ್ನು. ಇದಕ್ಕೆ ಈ ಒಂದು ಪ್ರಾಯೋಗಿಕ ವಿಧಾನ ಅಂತ ಇದಕ್ಕೆ ಯಾಕೆ ಕರಿತೀವಪ್ಪ ಅಂದರೆ ಇದಕ್ಕೆ ಪ್ರತ್ಯೇಕ ಕೊಠಡಿ ಬೇಕು. ಪ್ರಯೋಗಾಲಯ ಹೇಗೆ ಬೇಕು ಅದಕ್ಕೆ ಒಂದು ಪ್ರತ್ಯೇಕ ಕೊಠಡಿ ಮತ್ತು ಪ್ರತ್ಯೇಕ ಒಂದು ವಾತಾವರಣ ಬೇಕಾಗುತ್ತೆ. ಅದಕ್ಕಲ್ಲೇ ನಾನು ಏನು ಹೇಳ್ತಾ ಇದ್ದೀನಿ, ಇದು ನಿಯಂತ್ರಿತ ಸಂದರ್ಭದಲ್ಲಿ ಕೈಗೊಳ್ಳುವಂತಹ ವಿಧಾನ. ನೆಕ್ಸ್ಟ್, ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತು ಎಲ್ಲಕ್ಕಿಂತ ಪ್ರಮುಖವಾದಂತಹ ಒಂದು ವಿಧಾನ, ನಮಗೆ ಬಿ ಎಡ್ನಲ್ಲಿ ಹೆಚ್ಚಿನದಾಗಿ ಮಾಡಿಸುವಂತಹ ವಿಧಾನ ಯಾವುದಪ್ಪ ಅಂದ್ರೆ ವ್ಯಕ್ತಿ
ಅಧ್ಯಯನ. ಅಧ್ಯಯನ ನಾಲ್ಕನೆಯದ್ದಾಗಿ ವ್ಯಕ್ತಿಯ ಅಧ್ಯಯನ. ಯಾರು ಕೊಟ್ಟರು ಏನು ಕೊಟ್ಟರು ಅನ್ನೋಕ್ಕಿಂತ ಯಾವುದೇ ಇದು ನೋಡ್ರಿ, ಈ 4 ಅಥವಾ 5 ವಿಧಾನಗಳನ್ನು ನಾವು ನೋಡಿದ್ರೆ ಒಂದೊಂದು ಪಾಯಿಂಟ್ನಲ್ಲಿ ಇಟ್ಕೊಂಡು ಇಡೀ ಆ ವಿಧಾನವನ್ನು ತಿಳ್ಕೊಂಡ್ಬಿಡ್ಬೋದು ನಾವು. ಏನು ಅಂತರಾವಲೋಕನ, ಸೆಲ್ಫ್, ಸ್ವಯಂ ಬಗೆಹರಿತು, ಸ್ವಯಂ ಅವಲೋಕನ ಮಾಡ್ಕೊಂಡ್ಬಿಡೋದು. ಅವಲೋಕನ ಹೊರಗಿನಿಂದ ನೋಡ್ಕೋತಾ ಇರೋದು, ಮತ್ತೊಬ್ಬನು ನೋಡೋದು. ಕ್ಲಿಯರ್ ಆಯ್ತಾ? ತದನಂತರ ಪ್ರಾಯೋಗಿಕ ವಿಧಾನ, ಒಂದು ನಿಯಂತ್ರಿತ ಸನ್ನಿವೇಶ ಇರ್ತದೆ, ಪ್ರಯೋಗ ಕೊಠಡಿ ಇರ್ತದೆ. ನೆಕ್ಸ್ಟ್ ವ್ಯಕ್ತಿ ಅಧ್ಯಯನ, ಒಬ್ಬ ವ್ಯಕ್ತಿಯನ್ನು, ಅಪಸಾಮಾನ್ಯ ವ್ಯಕ್ತಿ ಇರಲಿ ಯಾವುದೇ ವ್ಯಕ್ತಿ, ಒಬ್ಬ ವ್ಯಕ್ತಿಯನ್ನು ಅವನ ಕುಂದುಕೊರತೆಗಳನ್ನು ನೋಡಿ ಆ ಕುಂದುಕೊರತೆಗಳಿಗೆ ಪರಿಹಾರ ನೀಡುವಂತಹ ವಿಧಾನ ಇದು ವ್ಯಕ್ತಿ ಅಧ್ಯಯನ. ಒಬ್ಬನ ಬಗ್ಗೆ ನೋಡ್ರಿ, ವೀಕ್ಷಣಾ ವಿಧಾನವೂ ಕೂಡ ಅದೇ ಮಾಡ್ತದೆ. ಒಬ್ಬ ವ್ಯಕ್ತಿಯನ್ನು ವೀಕ್ಷಣೆ ಮಾಡಿ ಅವನಲ್ಲಿರುವಂಥ ಸಮಸ್ಯೆಯನ್ನು ಹುಡುಕ್ತದೆ. ಓಕೆ, ಇಲ್ಲಿ ಸಮಸ್ಯೆಯನ್ನು ಹುಡುಕಲಿಕ್ಕೆ ನೀವು ನೋಡ್ತೀರಿ, ಆದರೆ ಏನಾಗ್ತದೆ, ಅದಕ್ಕೆ ಪರಿಹಾರ ಕೊಡ್ತದೆ ಅದೊಂದು. ಮತ್ತು ಅವಲೋಕನ ಪದ್ಧತಿ ಮತ್ತು ವ್ಯಕ್ತಿ ಅಧ್ಯಯನದಲ್ಲಿ ಏನು ವ್ಯತ್ಯಾಸ ಇದೆಯಪ್ಪ ಅಂದ್ರೆ, ವ್ಯಕ್ತಿ ಅವಲೋಕನದಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ನಾವು ಅವನಿಗೆ ವೀಕ್ಷಣೆ ಮಾಡ್ತೀವಿ. ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅವ, ಬರಿತಾನೆ ಯಾಕೆ, ಈಗ ಬ್ಯಾಡ್ ಅಂತ ನಾ ಬರಿತೀನಿ, ಇದಕ್ಕೆ ಡ್ಯಾಬ್ ಅಂತ ಬರಿತಿರ್ತಾನೆ ಒಬ್ಬ, ಉಲ್ಟಾ ಮಾಡ್ತಿರ್ತಾನೆ, ಬಿಗೆ ಡಿ ಮಾಡ್ತಾನೆ, ಡಿಗೆ ಬಿ ಮಾಡ್ತಾನೆ. ಓಕೆ, ಈ ರೀತಿಯಾಗಿ ಮಾಡ್ತಿರ್ತಾನೆ. ಇದನ್ನು ನಾನು ಅಬ್ಸರ್ವ್ ಮಾಡ್ತಾ ಹೋಗ್ತೇನೆ, ಅದು ವೀಕ್ಷಣಾ ವಿಧಾನದಲ್ಲಿ ಬರುತ್ತೆ. ಕ್ಲಿಯರ್ ಆಯ್ತಾ? ವ್ಯಕ್ತಿ ಅಧ್ಯಯನದಲ್ಲಿ ಏನಿರ್ತದೆ, ಒಬ್ಬ ವ್ಯಕ್ತಿಯನ್ನು ಎಲ್ಲ ರೀತಿಯಾಗಿ ಅವ ಓದುವುದು ಹೇಗಿದ್ದಾನೆ, ಬರೆಯುವುದರಲ್ಲಿ ಹೇಗಿದ್ದಾನೆ, ಆಡುವುದರಲ್ಲಿ ಹೇಗಿದ್ದಾನೆ, ಮನೆಯಲ್ಲಿ ಸಂಬಂಧಗಳು ಹೇಗಿದ್ದಾವೆ, ಹೊರ ಗೆಳೆಯರೊಂದಿಗೆ ಹೇಗಿರ್ತಾನೆ, ಎಲ್ಲ ಅವನ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಕಂಡುಹಿಡಿದು ಅವರಿಗೆ ಪರಿಹಾರ ನೀಡುವಂತಹ ವಿಧಾನ ಯಾವುದಪ್ಪ ಅಂದ್ರೆ ಅದು ವ್ಯಕ್ತಿ ಅಧ್ಯಯನ. ಈ ವಿಧಾನವನ್ನು ಪ್ರಸ್ತುತಪಡಿಸಿದವರು, ಪ್ರತಿಪಾದಕರು ಯಾರಪ್ಪ ಅಂದ್ರೆ DFD ಬುಕ್ಸ್. DFD ಬುಕ್ಸ್ ರವರು. ನಾನು ನಿಮಗೆ ನೀಡಿದಂತಹ ಒಂದು ಕಾನ್ಸೆಪ್ಟು, ನಾನು ನಿಮಗೆ ನೀಡುವಂತಹ ಪರಿಕಲ್ಪನೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ವ್ಯಕ್ತಿ ಅಧ್ಯಯನ ಇದು ವೈಯಕ್ತಿಕ, ಒಬ್ಬನ ಮೇಲೆ ವೈಯಕ್ತಿಕ ವಿಧಾನ ಕೂಡ ಅಂತ ನಾವು ಕರಿಬಹುದು, ಅಥವಾ ನೈದಾನಿಕ ವಿಧಾನ ಕೂಡ ಅಂತಲೂ ನಾವು ವ್ಯಕ್ತಿ ಅಧ್ಯಯನಕ್ಕೆ ಕರಿಬಹುದು. ನೈದಾನಿಕ ವಿಧಾನ ಅಂದ್ರೇನು, ಪರಿಹಾರ ನೀಡುವುದು. ಹಾಗೆ ವ್ಯಕ್ತಿ ಅಧ್ಯಯನ ವೈಯಕ್ತಿಕವಾಗಿ ಕೈಗೊಳ್ಳಬಹುದು. ಒಬ್ಬ ವಿದ್ಯಾರ್ಥಿಯನ್ನು ತೆಗೆದುಕೊಂಡು ಅವನ ಎಲ್ಲ ವರ್ತನೆಗಳನ್ನು ಅಧ್ಯಯನ ಮಾಡಿ ಅವನ ಎಲ್ಲ ಸಮಸ್ಯೆಗಳನ್ನು ತಿಳಿದುಕೊಂಡು ಅದಕ್ಕೆ ಪರಿಹಾರ ನೀಡಿ ಅವನಿಗೆ ಕರೆಕ್ಟಾಗಿ ಸುಧಾರಣೆ ಮಾಡೋದಕ್ಕೆ, ಅವನಲ್ಲಿ ಬದಲಾವಣೆ ತರುವುದೇ ವ್ಯಕ್ತಿ ಅಧ್ಯಯನ ಅಂತ ನಾವು ಕರಿತೀವಿ. ಕ್ಲಿಯರ್ ಆಯ್ತಾ? ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಇದರ ಅವಗುಣಗಳು, ಗುಣಗಳ ಬಗ್ಗೆ ಟೆನ್ಷನ್ ತಗೋತಾ ಹೋಗಬೇಡ್ರಿ. ಅವಗುಣಗಳೇ ಬಹಳ ಕಡಿಮೆ ವ್ಯಕ್ತಿ ಅಧ್ಯಯನದ್ದು. ಗುಣಗಳಲ್ಲಿ ನಾವು ನೋಡಿದ್ರೆ ಒಬ್ಬ ವಿದ್ಯಾರ್ಥಿಯ ಕುಟುಂಬದ ಬಗ್ಗೆ, ಅವನ ವರ್ತನೆಗಳ ಬಗ್ಗೆ, ಅವನ ಸಂಬಂಧದ ಬಗ್ಗೆ, ಅವನ ಬುದ್ಧಿಶಕ್ತಿಯ ಬಗ್ಗೆ, ಎಲ್ಲದರ ಬಗ್ಗೆ ಅಧ್ಯಯನ ಮಾಡುತ್ತೆ. ಅವನ ಸಮಸ್ಯೆಗಳನ್ನು ಬಗೆಹರಿಸ್ತದೆ, ಅವನ ಸಮಸ್ಯೆಗಳನ್ನು ಗುರುತಿಸ್ತದೆ. ಇವೇ ಪಾಯಿಂಟ್ಗಳನ್ನು ನಿಮಗೆ ಸಿಗ್ತವೆ. ಒಂದೇ ಡೆಫಿನಿಷನಲ್ಲಿ ಎಲ್ಲ ಹೇಳಿಬಿಟ್ಟೆ ನಾನು. ಏನು, ಒಬ್ಬ ವ್ಯಕ್ತಿಯನ್ನು ಎಲ್ಲ ರೀತಿಯ ಸಮಸ್ಯೆಗಳನ್ನು ಕಂಡುಹಿಡಿದು ಅವನಿಗೆ ತರಬೇತಿಯನ್ನು ನೀಡಿ, ಪರಿಹಾರಗಳನ್ನು ನೀಡಿ ಅವನಿಗೆ ಸುಧಾರಿಸುವಂಥದ್ದೇ ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಹೌದ್ರಿ ಸರ್ ನೀವು ಹೇಳ್ತಾ ಇದ್ದೀರಿ, ಇದರ ಒಂದು ಉದ್ದೇಶ ಏನು? ವ್ಯಕ್ತಿ ಅಧ್ಯಯನದ ಉದ್ದೇಶ ಏನಪ್ಪ ಅಂದ್ರೆ ವ್ಯಕ್ತಿ ಅಧ್ಯಯನ ಅಂದ್ರೆ ವೈಯಕ್ತಿಕ ಅಧ್ಯಯನ. ಪರ್ಟಿಕ್ಯುಲರ್ ಆಗಿ ಒಬ್ಬರ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ ವ್ಯಕ್ತಿ ಅಧ್ಯಯನದಲ್ಲಿ. ವೀಕ್ಷಣಾ ವಿಧಾನದಲ್ಲಿ ಏನಾಗುತ್ತೆ, ಎಲ್ಲರಿಗೂ ಅಧ್ಯಯನ ಮಾಡ್ಬೋದು, ಒಬ್ಬನಿಗೂ ಕೂಡ ನಾವು ಅಧ್ಯಯನ ಮಾಡ್ಬೋದು. ಒಬ್ಬನ ಬಗ್ಗೆನೇ ವೀಕ್ಷಣೆ ಮಾಡ್ಬೋದು, ಎಲ್ಲರ ಬಗ್ಗೆ. ಆದರೆ ವ್ಯಕ್ತಿ ಅಧ್ಯಯನ ಒಬ್ಬನ ಬಗ್ಗೆನೇ ನಾವು ಮಾಡ್ತೀವಿ, ಪರ್ಟಿಕ್ಯುಲರ್ ಆಗಿ ತಗೊಂಡು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಹೌದ್ರಿ ಸರ್ ನೀವೆಲ್ಲ ಈಗ ಹೇಳ್ತಾ ಇದ್ದೀರಾ, ಇದರಲ್ಲಿ ಎಂತಹ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡ್ತೀವಿ ವ್ಯಕ್ತಿ ಅಧ್ಯಯನದಲ್ಲಿ? ನೋಡ್ರಿ, ವ್ಯಕ್ತಿ ಅಧ್ಯಯನದಲ್ಲಿ ಎಂತಹ ಸೈಡ್ ಹೆಡ್ಡಿಂಗ್ ಹಾಕೋರೆ, ಯಾವ
ಅಂಶಗಳನ್ನು ವ್ಯಕ್ತಿ ಅಧ್ಯಯನದಲ್ಲಿ ಸಂಗ್ರಹಿಸಲಾಗುತ್ತೆ. ವ್ಯಕ್ತಿಯ ಮೂಲ ದಾಖಲಾತಿಗಳು, ವ್ಯಕ್ತಿಯ ಕುಟುಂಬದ ಬಗ್ಗೆ, ವ್ಯಕ್ತಿಯ ಶೈಕ್ಷಣಿಕ ಪರಿಸರದ ಬಗ್ಗೆ, ಒಬ್ಬ ವ್ಯಕ್ತಿ ಅಂದರೆ ವಿದ್ಯಾರ್ಥಿಯ ಒಂದು ಆರೋಗ್ಯದ ಬಗ್ಗೆ, ವಿದ್ಯಾರ್ಥಿಯ ಸಾಮಾಜಿಕವಾಗಿ, ವಿದ್ಯಾರ್ಥಿಯ ಆರ್ಥಿಕ ಪರಿಸ್ಥಿತಿ, ಇವೆಲ್ಲವೂ ಅಂಶಗಳನ್ನು ಇಲ್ಲಿ ನಾವು ತಿಳಿದುಕೊಳ್ಳಲಾಗುತ್ತೆ. ಕ್ಲಿಯರ್ ಆಯ್ತಾ? ಈ ವ್ಯಕ್ತಿ ಅಧ್ಯಯನವನ್ನು ನಾವು ಯಾಕೆ ಕೈಗೊಳ್ಳಬೇಕು? ಯಾಕಪ್ಪ ಅಂದ್ರೆ ಇದು ಯಾಕೆ ನಮಗೆ ಉಪಯುಕ್ತ ವ್ಯಕ್ತಿ ಅಧ್ಯಯನ ಅಂದ್ರೆ ಮಕ್ಕಳಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಲು ವ್ಯಕ್ತಿ ಅಧ್ಯಯನ ಬೇಕು. ಈಗ ನೋಡ್ರಿ, ನಾನು ಇಲ್ಲಿ ಬೋಧನೆ ಮಾಡ್ತಾ ಇದ್ದೀನಿ. ನನ್ನ ಮುಂದೆ ಕೂತಂತಹ ವಿದ್ಯಾರ್ಥಿಗಳಲ್ಲಿ ಒಬ್ಬ ಮಾತ್ರ ಏನು ಮಾಡ್ತಿರ್ತಾನೆ, ಭಾಳ ದಾಂಧಲಿ ಮಾಡ್ತಿರ್ತಾನೆ, ಎಲ್ಲರೂ ಸೈಲೆಂಟಾಗಿ ನನ್ನ ಕ್ಲಾಸ್ ಕೇಳ್ತಾ ಇರ್ತಾರೆ. ಅವಾಗ ಹೋಗಿ ಅವನಿಗೆ ಹೊಡೆಯುವಂಥದ್ದು ಕಾರ್ಯ ನಮ್ದಲ್ಲ, ಅವನ ಬಗ್ಗೆ ಅಧ್ಯಯನ ಮಾಡಬೇಕು. ಯಾಕೆ ಈಗ ಒಬ್ಬನೇ ಆಗ ರೀತಿ ಮಾಡ್ತಾ ಇದ್ದಾನೆ, ಅವನು ಮೆಂಟಲ್ನಾ, ಅವನ ಈ ಸಮಸ್ಯೆಗಳೇನಿದ್ದಾವೆ, ಅವನು ಓದಲಿಕ್ಕೆ ಇಷ್ಟ ಇಲ್ವಾ, ಇವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡಿ ಅವನಿಗೆ ಪರಿಹಾರ ಕೊಟ್ಟು ಬಿಟ್ಟೆವಪ್ಪ ಅಂದ್ರೆ ಅವನು ಕೂಡ ಮುಂದಿನದಾಗಿ ಅವನ ಸಮಸ್ಯೆಗಳು ಬಗೆಹರಿದವಪ್ಪ ಅಂದ್ರೆ ಅವನು ಕೂಡ ನನ್ನ ಕ್ಲಾಸನ್ನು ಈಸಿಯಾಗಿ ಕೇಳ್ತಾನೆ. ಅವಾಗ ಏನಾಗ್ತದೆ, ಡಿಸಿಪ್ಲಿನ್ ಮೇಂಟೈನ್ ಆಗಿಬಿಡ್ತದೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಏನು ವ್ಯಕ್ತಿ ಅಧ್ಯಯನದಲ್ಲಿ ಯಾವ ರೀತಿ ಹಂತವಾಗಿ ಯಾವ ಹಂತಗಳು ಇದ್ದಾವೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಇನ್ನೊಂದು ಇಲ್ಲಿ ಅಂಶ ಮಿಸ್ ಆಯಿತು, ಆ ಅಂಶವನ್ನು ಬರ್ಕೋರಿ. ಮೊದಲನೇದಾಗಿ ಇಲ್ಲಿ ಒಂದನೇದ್ದು ನಂಬರ್ ಚೇಂಜ್ ಮಾಡ್ತಾ ಹೋಗ್ರಿ. ಏನಪ್ಪ ಅಂದ್ರೆ ಮೊದಲ ಹಂತ ಏನಪ್ಪ ಅಂದ್ರೆ ವ್ಯಕ್ತಿಯ ಆಯ್ಕೆ. ಕ್ಲಿಯರ್ ಆಯ್ತಾ? ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ವ್ಯಕ್ತಿ ಅಧ್ಯಯನ ಮಾಡುವಾಗ ಮೊದಲು ವ್ಯಕ್ತಿಯನ್ನು ಗುರುತಿಸುವುದು ಅಥವಾ ಒಬ್ಬ ವ್ಯಕ್ತಿಯನ್ನು ಆಯ್ದುಕೊಳ್ಳುವುದು, ಒಬ್ಬ ವಿದ್ಯಾರ್ಥಿಯನ್ನು ಆಯ್ದುಕೊಳ್ಳುವುದು, ಇದು ಮೊದಲ ಹಂತ. ಆ ವಿದ್ಯಾರ್ಥಿಯನ್ನು ಆಯ್ದುಕೊಂಡ ನಂತರ ಎರಡನೇ ಹಂತದಲ್ಲಿ ನಾವೇನು ಮಾಡ್ತೀವಿ, ದಾಖಲಾತಿಗಳನ್ನು ಸಂಗ್ರಹಿಸುವುದು. ಎಲ್ಲ ಮೂಲಗಳಿಂದ, ಕುಟುಂಬದ ಮೂಲದಿಂದ, ಶಾಲೆಯ ಮೂಲದಿಂದ, ನೆರೆಹೊರೆಯ ಮೂಲದಿಂದ, ನೆರೆಹೊರೆಯ ಮೂಲದಿಂದ, ಗೆಳೆಯರ ಬಳಗದಿಂದ, ಎಲ್ಲ ಕಡೆಯಿಂದ ನಾವು ದಾಖಲಾತಿಗಳನ್ನು ಸಂಗ್ರಹಣೆ ಮಾಡುವುದು. ಯಾಕೆ ಈ ವ್ಯಕ್ತಿ ಹೀಗಿದ್ದಾನೆ ಅಂತೇಳಿ. ನಂತರ ಮೂರನೇದಾಗಿ ಸಮಸ್ಯೆಯನ್ನು ಗುರುತಿಸುವುದು. ಅದನ್ನು ಎಲ್ಲ ದಾಖಲೆಗಳ ಬಗ್ಗೆ ನಾವು ಸಂಗ್ರಹ ಮಾಡಿದ ನಂತರ ಇವನಲ್ಲಿರುವಂತಹ ಪ್ರಮುಖ ಸಮಸ್ಯೆ ಏನು, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ, ಸಮಸ್ಯೆಯನ್ನು ಗುರುತಿಸುವುದು ಮೂರನೇ ಹಂತದಲ್ಲಿ. ನಾಲ್ಕನೇ ಅಧ್ಯಾಯದಲ್ಲಿ ಆ ಸಮಸ್ಯೆ ಹುಟ್ಟು ಹಾಕಲು ಅಥವಾ ಆ ಸಮಸ್ಯೆ ಬರಲು ಕಾರಣಗಳೇನು, ಯಾಕೆ ಆ ಕಾರಣಗಳನ್ನು ತಿಳಿದುಕೊಂಡ ನಂತರ ಪರಿಹಾರ ಬರ್ತದಲ್ಲ, ಪರಿಹಾರ ಸಮಸ್ಯೆಗೆ ಕಾರಣಗಳು, ಕಾರಣಗಳು ಅಥವಾ ಆ ಸಮಸ್ಯೆಯನ್ನು ಪರಿಶೀಲನೆ ಮಾಡುವುದು. ಪರಿಶೀಲನೆ ಮಾಡಿ ಐದನೆಯದರಲ್ಲಿ ಸಾಮಾನ್ಯೀಕರಣಗೊಳಿಸುವುದು. ಸಾಮಾನ್ಯೀಕರಣಗೊಳಿಸುವುದು ಅಂದರೆ ಈಗಿದೆಯಾ, ಹೌದು, ಈ ರೀತಿ ಮಾಡ್ತಾ ಇದ್ದಾನೆ, ಇವನಲ್ಲಿ ಸಾಮಾನ್ಯ ಅಂಶಗಳು ಏನು ಅನ್ನೋದನ್ನು ಈ ಸಾಮಾನ್ಯೀಕರಣದಲ್ಲಿ ನೋಡ್ತೀವಿ. ಈಗ ಆರನೇ ಹಂತದಲ್ಲಿ ಅಥವಾ ಇಲ್ಲಿ ಒಂದು ನಂಬರ್ ಚೇಂಜ್ ಮಾಡಿದ್ರೆ ಇದೊಂದು 7ನೇ ಹಂತ ಆಗುತ್ತಾ. 7ನೇ ಪರಿಹಾರವನ್ನು ಒದಗಿಸುವುದು. ಈ ಪರಿಹಾರಗಳಿರ್ತವೆ. ಈ ಪರಿಹಾರ ನಾವು ಇವನಿಗೆ ಒದಗಿಸಿದೆವಪ್ಪ ಅಂದರೆ ಇವ ಸಾಧಾರಣ ಮನುಷ್ಯ ಆಗ್ತಾನೆ ಅಂಥೇಳಿ. 7ನೇದರಲ್ಲಿ ಕೇವಲ ಪರಿಹಾರಗಳನ್ನು ಕೊಟ್ಟರೆ ಸಾಲದು, ಆ ಪರಿಹಾರಗಳನ್ನು ಅನುಸರಣೆ ಮಾಡಬೇಕು. ಅದನ್ನು ಪ್ರಾಕ್ಟಿಕಲ್ ಆಗಿ ಅದನ್ನು ಅಳವಡಿಸಿಕೊಳ್ಳಬೇಕು. ಅಳವಡಿಸಿಕೊಂಡಾಗ ಮಾತ್ರ ಆ ವಿದ್ಯಾರ್ಥಿಗೆ ಆ ಸಮಸ್ಯೆಗಳ ಪರಿಹಾರ ದೊರಕ್ತದೆ. ಕ್ಲಿಯರ್ ಆಯ್ತಾ? ಇದಾದ ನಂತರ 5ನೇದಾಗಿ ಮನೋವಿಶ್ಲೇಷಣಾ ವಿಧಾನ. ಕ್ಲಿಯರ್ ಆಯ್ತಾ? ಮನೋವಿಶ್ಲೇಷಣಾ ವಿಧಾನ. ಈ ಮನೋವಿಶ್ಲೇಷಣಾ ವಿಧಾನ ಅಂದ್ರೆ ನೀವು ಕಾಲ್ಪನಿಕ ಅಥವಾ ಕಲ್ಪನೆ ಮಾಡುವಂತಹ ವಿಧಾನ ಅಂತ ನೀವು ಕರೆದ್ರೂ ಇದಕ್ಕೆ ತಪ್ಪಿಲ್ಲ. ಯಾಕಪ್ಪ ಅಂದ್ರೆ ಈ ವಿಧಾನವನ್ನು ಸಾಮಾನ್ಯ ಶಿಕ್ಷಕ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನುರಿತ ಪಂಡಿತರೇ ಬೇಕು. ನುರಿತ ಪಂಡಿತರಪ್ಪ ಅಂದ್ರೆ ಮನೋವಿಜ್ಞಾನಿಗಳೇ ಬೇಕು. ಹಾಗಾಗಿ ಕ್ಲಿಯರ್ ಆಯ್ತಾ? ಇನ್ನೂ ಒಂದು ಹಂತದಲ್ಲಿ ನಾವು ವಿಚಾರ ಮಾಡಿದ್ರೆ ಪ್ರಾಯೋಗಿಕ ವಿಧಾನವನ್ನು ಶಿಕ್ಷಕ
ತರಬೇತಿ ತಗೊಂಡು ಪ್ರಯೋಗವನ್ನು ಮಾಡಬಹುದು. ಆದರೆ ಮನೋವಿಶ್ಲೇಷಣಾ ವಿಧಾನದಲ್ಲಿ ಅದರ ನುರಿತ ವ್ಯಕ್ತಿಯೇ ಬೇಕಾಗುತ್ತೆ, ಮನೋವಿಜ್ಞಾನಿಗಳೇ ಬೇಕಾಗುತ್ತಾರೆ. ಮನೋವಿಶ್ಲೇಷಣಾ ವಿಧಾನ, ಈ ಮನೋವಿಶ್ಲೇಷಣಾ ವಿಧಾನವನ್ನು ನಾವೇನಂತ ಕರಿತೀವಿ? ಕನಸಿನ ವಿಧಾನ, ಕನಸಿನ ಅಥವಾ ಕಾಲ್ಪನಿಕ ವಿಧಾನ, ಕಲ್ಪನೆ ಮಾಡುವುದು, ಕಾಲ್ಪನಿಕ ವಿಧಾನ ಕೂಡ ಅಂತ ನಾವು ಕರಿತೀವಿ. ಕ್ಲಿಯರ್ ಆಯ್ತಾ? ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ರವರು ಇದನ್ನು ಪ್ರತಿಪಾದಿಸ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ಇವರು ಕೂಡ ಪ್ರಜ್ಞೆಯ ಬಗ್ಗೆ ತಿಳಿಸ್ತಾರೆ. ಪ್ರಜ್ಞೆಗಳ ಬಗ್ಗೆ ಏನು ಇವರು 3 ಕಾನ್ಸೆಪ್ಟ್ಗಳನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿಯ ವರ್ತನೆಗಳನ್ನು ನೀವು ತಿಳ್ಕೋಬೇಕಪ್ಪ ಅಂದ್ರೆ 3 ಅಂಶಗಳನ್ನು ನೀವು ಕಂಪಲ್ಸರಿ ತಿಳ್ಕೋಬೇಕು. ಯಾವುದು? ಇದ್, ಈಗೋ, ಸೂಪರ್ ಈಗೋ. ಇದ್, ಈಗೋ, ಸೂಪರ್ ಈಗೋ. ಇದ್ ಅಂದರೆ ನಾವು ಇದಕ್ಕೆ ಇದ್ ಪ್ರಜ್ಞೆ, ಅರೆ ಪ್ರಜ್ಞೆ, ಪೂರ್ವ ಪ್ರಜ್ಞೆ ಅಂತ ನಾವು ಇದನ್ನು ಕರಿತೀವಿ. ಕ್ಲಿಯರ್? ಇದು ಸಿಗ್ಮಂಡ್ ಫ್ರಾಯ್ಡ್ ಕೊಡುವಂತಹ ಒಂದು ವಿಧಾನ ಅಂತ ನಾವು ಕರಿತೀವಿ. ಅಲ್ಲ, ಕನಸುಗಳು ಯಾವ ಒಂದು ಹಂತದಲ್ಲಿ ನಮಗೆ ಬರ್ತಾವಪ್ಪ ಅಂದ್ರೆ ಅದು ಅರೆ ಪ್ರಜ್ಞೆಯಲ್ಲಿ ಬರ್ತವೆ. ಅರೆ ಪ್ರಜ್ಞೆಯಲ್ಲಿ ನಮ್ಮ ಕನಸುಗಳು ಬಂದವಪ್ಪ ಅಂದ್ರೆ ಆ ಕನಸುಗಳನ್ನು ನಾವು ಆ ಕನಸುಗಳ ಆಧಾರದ ಮೇಲೆ ಆ ವ್ಯಕ್ತಿಯ ವರ್ತನೆಗಳನ್ನು ನಾವು ತಿಳ್ಕೊಂಡೇವಪ್ಪ ಅಂದ್ರೆ ಅದು ಏನಾಗ್ತದೆ? ಅರೆ ಪ್ರಜ್ಞೆಯಲ್ಲಿ ಬರ್ತದೆ. ಇದು ಒಟ್ಟಾರೆಯಾಗಿ ಲಾಸ್ಟಿಗೆ ಒಂದು ಪಾಯಿಂಟ್ನಲ್ಲಿ ನಿಮಗೆ ತಿಳಿದುಬಿಡ್ತದೆ. ಈ ಮೆಥಡ್, ಈ ವಿಧಾನ ಯಾರಿಗೆ ಸೂಕ್ತವಾದಂತಹ ವಿಧಾನಪ್ಪ ಅಂದ್ರೆ ಅಪರಾಧಿಗಳಿಗೆ ಸೂಕ್ತವಾದಂತಹ ವಿಧಾನ. ಅಪರಾಧಿಗಳು ಅಪರಾಧವನ್ನು ಎಸಗಿದ್ದಾರೆ, ಆದರೆ ಅಪರಾಧಿಗಳ ಬಗ್ಗೆ ಅಧ್ಯಯನ ಮಾಡಬೇಕಪ್ಪ ಅಂದ್ರೆ ನಾವು ಮನೋವಿಶ್ಲೇಷಣಾ ವಿಧಾನವನ್ನು ಬಳಸ್ತೀವಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ವಿಶ್ಲೇಷಣಾ ವಿಧಾನದ ಹಂತಗಳನ್ನು ನಾವು ಯಾಕೆ ಅಧ್ಯಯನ ಮಾಡ್ಕೋಬೇಕಪ್ಪ ಅಂದ್ರೆ ಒಂದೇ ಒಂದು ಪಾಯಿಂಟ್ಗಳಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಏನಪ್ಪ ಅಂದ್ರೆ ಮನೋವಿಶ್ಲೇಷಣಾ ವಿಧಾನ, ಅಪರಾಧಿಗಳು ಕೂಡ ಅಥವಾ ಅಪರಾಧಿಗಳಲ್ಲಿ ಬಾಲಾಪರಾಧಿಗಳಿರ್ತಾರೆ, ಅವರ ಒಂದು ಮನೋವಿಜ್ಞಾನವನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕಲ್ಲೇ ಈ ಮನೋವಿಶ್ಲೇಷಣಾ ವಿಧಾನವನ್ನು ಇಡಲಾಗಿದೆ. ಇದು ಅಪರಾಧಿಗಳಿಗೆ ಸೂಕ್ತವಾದಂತಹ ವಿಧಾನ. ಇಲ್ಲಿ ಅಪರಾಧಿಗಳಿಗೆ ಈ ಹಂತಗಳನ್ನೇ ಯಾಕೆ ತಗೋಬೇಕಪ್ಪ ಅಂದ್ರೆ ಮೊದಲನೇ ಹಂತ ಏನಿದೆ? ವೀಕ್ಷಕ ಮತ್ತು ರೋಗಿಗಳ ಮಧ್ಯೆ ಸಂಬಂಧವನ್ನು ಕಲ್ಪಿಸುವುದು. ಈಗ ನಾನು ಹೋಗ್ತೀನಿ, ಬಾಲಾಪರಾಧ ಶಾಲೆಯಲ್ಲಿ ಹೋಗಿ ಸಡನ್ನಾಗಿ ಏನು ಮಾಡ್ತೀನಿ? ನಿನ್ನ ಹೆಸರು ಹೇಳು, ನೀ ಏನು ಮಾಡ್ತಾ ಇದೀಯಾ, ನೀ ಇಲ್ಯಾಕೆ ಬಂದು ಹಿಂಗೆ ಕೇಳ್ತಾ ಹೋದೆವಪ್ಪ ಅಂದ್ರೆ ಬಡದೇ ಬಿಡ್ತಾನೆ ನಿಮ್ಗೆ ಯಾಕಪ್ಪ ಅಂದ್ರೆ ಅವನಲ್ಲಿ ನಿಮ್ಮ ನಡುವೆ ಯಾವುದೇ ಸಂಬಂಧ ಇಲ್ಲ. ಅದಕ್ಕಲ್ಲಿ ಏನು ಹೇಳ್ತಾ ಅಂದರೆ ಮೊದಲನೇ ಹಂತದಲ್ಲಿ ನೀವು ಈ ವಿಧಾನವನ್ನು ಅಳವಡಿಸ್ಕೋಬೇಕಪ್ಪ ಅಂದ್ರೆ ಆ ರೋಗಿಯಲ್ಲಿ ಹೋಗಬೇಕು. ವೀಕ್ಷಕ ಏನು ಮಾಡಬೇಕು? ರೋಗಿಯಲ್ಲಿ ಹೋಗಿ ಸಂಬಂಧವನ್ನು ಕಲ್ಪಿಸು. ಮೊದಲು ಅವನ ಜೊತೆ ಆಡುವಾಗ ಅವನ ಜೊತೆ ಸ್ನೇಹವನ್ನು ಬೆರೆಸುವುದು, ಅವನ ಜೊತೆ ಸಂಬಂಧವನ್ನು ಕಲ್ಪಿಸುವುದು. ಅವನಲ್ಲಿ ಸಂಬಂಧ ಐತಪ್ಪ ಅಂದ್ರೆ ಅವ ಏನು ಮಾಡ್ತಾನೆ? ನಾನು ಹೀಗಿದ್ದೆ, ತನ್ನ ಕಥೆಯನ್ನು ಹೇಳ್ತಾನೆ, ತನ್ನ ಸಮಸ್ಯೆಯನ್ನು ಹೇಳ್ತಾನೆ. ಸಡನ್ನಾಗಿ ಹೋಗಿ ಕೇಳೋದ್ರ ಬರಲ್ಲ. ಇದು ಮೊದಲನೇ ಹಂತ. ಎರಡನೇ ಹಂತ, ಅವನಿಗೆ ಈ ಸಂಬಂಧವನ್ನು ಕಲ್ಪಿಸಿ ಅವನಲ್ಲಿ ಎರಡನೇ ಹಂತದಲ್ಲಿ ಏನು ಮಾಡೋದು? ಸಮಸ್ಯೆಗಳ ವಿಶ್ಲೇಷಣೆ. ಯಾಕೆ ಬಂತು ನಿಂಗೆ ಸಮಸ್ಯೆ, ಯಾಕೆ ನೀವು ನನ್ನ ಹೊಡೆದೆ, ಯಾಕೆ ನೀನು ಅಪರಾಧಿ ಆದೆ ಅಂಥೇಳಿ ಈ ಸಮಸ್ಯೆಗಳ ವಿಶ್ಲೇಷಣೆ. ತದನಂತರ ಆ ಸಮಸ್ಯೆಗಳಿಗೆ ಏನು ಪರಿಹಾರ ಇದೆ, ಯಾವ ರೀತಿ ಬಗೆಹರಿಸ್ಕೋಬೇಕು ನಾವು ಅಂತ ಹೇಳೋದನ್ನು ಮೂರನೇ ಹಂತದಲ್ಲಿ, ನಾಲ್ಕನೇ ಹಂತದಲ್ಲಿ ಪರಿಹಾರವನ್ನು ಒದಗಿಸುವುದು. ಕ್ಲಿಯರ್ ಆಯ್ತಾ? ಎಲ್ಲ ವಿಧಾನಗಳನ್ನು ನೋಡಿದ್ರೆ ನಮಗೆ ಇಂಪಾರ್ಟೆಂಟ್ ಆದಂಥ ವಿಧಾನಗಳು ಅಂತರಾವಲೋಕನ, ಅವಲೋಕನ ಮತ್ತು ವ್ಯಕ್ತಿ ಅಧ್ಯಯನ, ಈ 3 ಮೇನ್ ಇದ್ದಾವೆ. ಇದು ಸಿಗ್ಮಂಡ್ ಫ್ರಾಯ್ಡರ ಬಗ್ಗೆ ನಾವು ಸಿದ್ಧಾಂತವನ್ನು ಓದುವಾಗ ಇನ್ನೂ ಡಿಟೇಲ್ ಆಗಿ ಓದೋನು. ಕ್ಲಿಯರ್ ಆಯ್ತಾ? ಎಲ್ಲಿ ಎಷ್ಟು ಡಿಟೇಲ್ ಹೋಗಬೇಕು ಅಲ್ಲಿ ಹೋಗಿದ್ದೇನೆ, ಎಲ್ಲಿ ಹೋಗಬಾರ್ದು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕ್ಲಿಯರಾಗಿ ನೀವು ವಿಡಿಯೋವನ್ನು ಸ್ಕಿಪ್ ಆಗಿ ನೋಡ್ತಾ ಅಧ್ಯಯನ ಮಾಡ್ತಾ ಹೋಗಿ. ಪ್ಲೀಸ್ ದಯವಿಟ್ಟು ಈ ಚಾನಲನ್ನು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬನ್ನು ಮಾಡುವುದನ್ನು ಮರೆಯಬೇಡಿ. ಮುಂದೆ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ.